ಸುಧೆಯು ಮನದಿ ನಿಲ್ಲಲಿ. ಗುರುದೇವ ನಿಮ್ಮ ಜ್ಞಾನ ಯೋಗ ಮನದಿ ನಿಲ್ಲಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ. ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ. ಶುಭದ ಕರ್ಮದಿ ಪುಣ್ಯ ಧರ್ಮದಿ ಆತ್ಮ ಸಂಸ್ಕೃತಿ ಅರಳಲಿ. ಆತ್ಮ ಸಂಸ್ಕೃತಿ ಅರಳಲಿ. ನಮ್ಮ ಬದುಕಿನ ಕ್ಷಣವು ಕ್ಷಣವು ಅತ್ಯಮೂಲ್ಯದ ಆಸ್ತಿಯು. ಹೊತ್ತು ಹೋದರೆ ಮತ್ತೆ ಬಾರದು ಇರಲಿ ಯೋಗದ ರಕ್ಷೆಯು. ಮಾತು ಮಂತ್ರವು ಕೆಲಸ ಯೋಗವು ಸಿದ್ಧಯೋಗಿಯ ಲಕ್ಷಣ. ಮಾತು ಮಂತ್ರವು ಕೆಲಸವು ಸಿದ್ಧಯೋಗಿಯ ಲಕ್ಷಣ. ನೆನಹು ತುಂಬಿದ ಮಧುರವಾ ಅಮೃತೋಕ್ತಿಯ ಔತಣ. ಅಮೃತೋಕ್ತಿಯ ಔತಣ. ಕಳೆದ ಜೀವನ ಕಳೆದು ಹೋಯಿತು ಏಕೆ ಚಿಂತಿಸಿ ಕೊರಗುವೆ. ಕಳೆದ ಜೀವನ ಕಳೆದು ಹೋಯಿತು ಏಕೆ ಚಿಂತಿಸಿ ಕೊರಗುವೆ. ಕಣ್ಣು ಅರಳಿಸಿ ಒಮ್ಮೆ ನೋಡಲು ಶಿವನ ಕರುಣೆಯ ಪಡೆಯುವೆ. ಶಿವನ ಕರುಣೆಯ ಪಡೆಯುವೆ. ಒಂದ್ಸರಿ ದೀರ್ಘವಾಗಿ ಉಸಿರು ತೆಗೆದುಕೊಂಡ್ಬಿಡಿ. ಮತ್ತೊಂದ್ಸರಿ ದೀರ್ಘವಾಗಿ ಉಸಿರು ತೆಗೆದುಕೊಂಡ್ಬಿಡಿ. ನಿಮ್ಮ ಗುರುಗಳನ್ನು ಜ್ಞಾಪಿಸಿಕೊಂಡು ಎರಡು ಕೈಗಳನ್ನು ಜೋರಾಗಿ ಉಚ್ಚಿ ನಿಮ್ಮ ಕಣ್ಮೇಲೆ ಮುಖದ ಮೇಲೆ ಕೈಗಳನ್ನು ಸವರ್ಕೊಳ್ತಾ ನಿಮ್ಮ ಅಂಗೈಗಳನ್ನು ನೋಡ್ತಾ ಕಣ್ಬಿಡಿ. ಎರಡು ವಜ್ರಾಸನದಲ್ಲಿ ಬನ್ನಿ. ಚೇಂಜ್. ಕುತ್ತಿಗೆ ಚಲನೆ. ಉಸಿರನ್ನು ಹೊರ ಹಾಕ್ತಾ ಕತ್ತಿಗೆಗಳಿಗೆ ಉಸಿರನ್ನು ತೆಗೆದುಕೊಳ್ತಾ ಎಷ್ಟು ಸಾಧ್ಯನೋ ಅಷ್ಟು ಕತ್ತು ಮೇಲೆ. ನಿಮ್ಮ ಎಡಕ್ಕೆ ಬಲಕ್ಕೆ ಉಸಿರನ್ನು ಬಿಡ್ತಾ ಕತ್ತು ಕೆಳಗೆ ಉಸಿರನ್ನು ತೆಗೆದುಕೊಳ್ತಾ ಕತ್ತು ನೇರ. ಆಯಾಸ ಬರುವವರೆಗೂ ಮಾಡಿ ತದನಂತರದಲ್ಲಿ ನಿಲ್ಲಿಸಬೇಕು. ಕಣ್ಣು ನೇರ, ಕುತ್ತಿಗೆ ನೇರ, ನಿಮ್ಮ ಸಾಮರ್ಥ್ಯಕ್ಕನುಸಾರ. ಎಷ್ಟು ಪ್ರಾಕ್ಟೀಸ್ ಇರೋದು ಜೋರಾಗಿ ಮಾಡಿ, ಪ್ರಾಕ್ಟೀಸ್ ಇದ್ದರೂ ನಿಧಾನಕ್ಕೆ ಒಂದೇ ಸ್ಟೆಪ್ ಮಾಡಿ. ಪರಿಪೂರ್ಣವಾಗಿ ಮಾಡಿ. ಮೂರೇ ಸುತ್ತು. ಇದು ಅತ್ಯಂತ ಉಪಾಯಕಾರಿಯಾಗಿರ್ತಕ್ಕಂಥ ಪ್ರಾಣಾಯಾಮಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಣಾಯಾಮ ಈ ನಾಡಿ ಶುದ್ಧಿ ಪ್ರಾಣಾಯಾಮ. ನಮ್ಮ ಸರ್ವರೋಗಗಳಿಗೂ ಮದ್ದು ಈ ಒಂದು ನಾಡಿ ಶುದ್ಧಿ ಪ್ರಾಣಾಯಾಮ. ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಭಸ್ತ್ರಿಕಾ ಪ್ರಾಣಾಯಾಮ ಕಫದೋಷಾದಿಗಳು, ಶೀತ, ನೆಗಡಿ, ಕೆಮ್ಮು, ಯಾವಾಗಲೂ ಮೂಗು ಸೋರ್ತಾ ಇರ್ತದೆ,
ಯಾವಾಗಲೂ ಉಗುಳಿದ್ರೆ ಕಫ ಬರ್ತಿರ್ತದೆ, ಅಂಥವ್ರಿಗೆ ಯಾವಾಗಲೂ ಭಸ್ತ್ರಿಕಾ ಪ್ರಾಣಾಯಾಮನ ಯಥೇಚ್ಛವಾಗಿ ಮಾಡ್ತಾ ಇರಬೇಕು. ನಾಡಿ ಶುದ್ಧಿ ಪ್ರಾಣಾಯಾಮನ ಇದು ಪ್ರತಿನಿತ್ಯ ಒಂದು 3 ನಿಮಿಷದಿಂದ 15 ನಿಮಿಷದವರೆಗೂ ನಿರಂತರವಾಗಿ ಉಸಿರಾಟದ ಮೇಲೆ ಗಮನ ಇರಬೇಕು. ಎಡಗಡೆಯಿಂದ ತೆಗೆದುಕೊಳ್ಬೇಕು, ಬಲಗಡೆಯಿಂದ ಹೊರ ಹಾಕಬೇಕು, ಬಲಗಡೆಯಿಂದ ತೆಗೆದುಕೊಳ್ಬೇಕು, ಎಡಗಡೆಯಿಂದ ಹೊರ ಹಾಕಬೇಕು. ಈ ರೀತಿ ಇದು ಎಲ್ಲೇ ನೀವು ಯಾವಾಗ ಬೇಕಾದರೂ ಕುಳಿತಾಗ ನಿಂತಾಗ ಸ್ವಲ್ಪ ಎಲ್ಲಾದರೂ ಫ್ರೀ ಸಮಯ ಸಿಕ್ತು ಅಂತಂದರೆ ವಾಟ್ಸಲ್ಲಿ ಕುಂತು ಈ ರೀತಿ ಸುಮ್ಮನೆ ಕೊಡೋ ಬದಲಾಗಿ ಈ ರೀತಿ ಪ್ರಾಣಾಯಾಮನ ಮಾಡ್ತಾ ಕೊಡಬೇಕು. ಲಾಸ್ಟ್ ಇನ್ನೊಂದು ಸುತ್ತು. ಸದಾ ಸಂತೋಷದಿಂದ ಇರಲಿಕ್ಕೆ ಏನು ಮಾಡಬೇಕು? ಸದಾ ಸಂತೋಷದಿಂದ ಇರ್ಲಿಕ್ಕೆ ಏನು ಮಾಡಬೇಕು? ಒಂದು 5 ತೊಲೆ ಬಂಗಾರ ಹಾಕ್ಕೊಂಡ್ರೆ ಸಂತೋಷದಿಂದ ಇರ್ತೀವ? ಅಥವಾ ಏನು ಹೊಸ ಬಟ್ಟೆಗಳು ಹಾಕ್ಕೊಂಡ್ರೆ ಸಂತೋಷದಿಂದ ಇರ್ತೀವ? ಭಾಳ ಜಾಂಡಿದ್ರಿ ಕಂದಗಲ್ ಗ್ರಾಮಸ್ಥರು. ಒಂದೇ ಕ್ಷಣಕ್ಕೆ ಇದು ಭಾಳಷ್ಟು ಜನ ಹೇಳೋದಿಲ್ಲ, ಇಲ್ರಿ ನಮ್ಗೊಂದು 5 ಎಕರೆ ತೊಗೊಳೋದೈತದು, 5 ಎಕರೆ ತೊಗೊಂಡ ಮೇಲೆ ನಾವು ಸಂತೋಷದಿಂದ ಇರ್ತೀವಿ. ಒಂದು ಮನೆ ಕಟ್ಟೋದಿದೆ, ಮನೆ ಕಟ್ಟೋದ ಮೇಲೆ ನಾವು ಸಂತೋಷದಿಂದ ಇರ್ತೀವಿ. ನನಗೊಂದು ಮದುವೆ ಆಗೋದಿದೆ, ಮದುವೆ ಆದಮೇಲೆ ಸಂತೋಷದಿಂದ ಇರ್ತೀವಿ. ಈ ರೀತಿ ಪ್ರತಿಯೊಂದನ್ನು ಪೋಸ್ಟ್ಪೋನ್ ಮಾಡ್ತಾ 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 ಹೋಗ್ತಾ ಇರ್ತೀವಿ. ಸಂತೋಷ ಯಾವಾಗಿರ್ಬೋದು? ನಾಳೆನೋ ಅಮಾವಾಸ್ಯೆ ದಿನನೋ ಯಾವಾಗಿರ್ಬೋದು? ಯಾವಾಗಿರ್ಬೋದು? ಸಂತೋಷ ಅಂದರೆ ಏನು ಸರ್? ಸಂತೋಷ ಅಂದರೆ ಏನು? ಖುಷಿ. ನೋಡ್ರಿ, ಸಂತೋಷ ಅಂದರೆ ಏನು ಗೊತ್ತಿಲ್ಲ, ಆದ್ರೂ ಸಂತೋಷ ಬೇಕು, ಸಂತೋಷ ಬೇಕು. ಇದೇನಿದು ಪುಕ್ಕ ಗಂಟಾಗಿರಲಿ ನೀವು? ಇಷ್ಟೇ ಸಂತೋಷ. ಇದನ್ನ ನಾವು ಏನು ಮಾಡಿದ್ದೀವಿ, ಯಾವುದೋ ಒಂದು ಕೆಲಸದ ಮೇಲೆ ಹಾಕ್ತಾ 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 ಸಂತೋಷ ನಾವು ಮರ್ತಿದ್ದೀವಿ. ವಯಸ್ಸಾದ ಹಿರಿಯರು ನೋಡ್ರಿ, ನೀವು ಯಾವ್ದಾರು ಹೊಲದಾಗ ಊರಿಗೆ ಪ್ರಯಾಣ ಬಳಸ್ತಿರ್ತಿರಲ್ಲ, ಅವ್ರು ಸುಮ್ಮನೆ ಚಪ್ಪಾಳೆ ತಟ್ತಿರ್ತಾರೆ, ಸುಮ್ಮನೆ ನಗ್ತಿರ್ತಾರೆ, ಸುಮ್ಮನೆ ಸಿಂಹಾಸನ ಮಾಡ್ತಿರ್ತಾರೆ. ಇದು ಯೋಗದಲ್ಲಿ ಪ್ರತಿಯೊಂದನ್ನು, ಅದಕ್ಕೆ ಹೇಳ್ತಾ ಇರ್ತೀನಿ, ಯೋಗದಲ್ಲಿ ಗರ್ಭದ ಒಳಗಡೆ ಇರ್ತಕ್ಕಂಥ 9 ತಿಂಗಳಿಂದ ಹಿಡಿದುಕೊಂಡು, ಯಾವುದು ಗರ್ಭದಿಂದ ಒಳಗಡೆ ಇರ್ತಕ್ಕಂಥ ಆ ಅವಧಿಯಿಂದ ಹಿಡಿದುಕೊಂಡು ಗೋರಿಯಲ್ಲಿ ಸೇರೋವರೆಗೂ ನಮಗೆ ಏನೆಲ್ಲ ಅವಶ್ಯಕತೆಗಳು ಇದೇನೋ ಅದನ್ನೆಲ್ಲ ಕಲಿಸ್ಕೊಡ್ತಕ್ಕಂಥದ್ದೇ ಯೋಗ. ನಮಗೆ ಯೋಗ ಕೇವಲ ನಮಗೆ ದೈಹಿಕ ಆರೋಗ್ಯವನ್ನು ಅಷ್ಟೇ ಅಲ್ಲ, ನಮ್ಮ ಜೀವನದ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕೋ ಅದು ಎಲ್ಲವನ್ನೂ ಕಲಿಸ್ಕೊಡ್ತದೆ. ಆದರೆ ನಾವು ಎಲ್ಲವನ್ನ ಏನು ಮಾಡ್ತೀವಿ, ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಮಹತ್ವವನ್ನು ಕೊಡ್ತೀವಿ. ನಮ್ಮ ಜೀವನದ ಸಂಸಾರದ ಜಂಜಡಗಳಿಗೆ ಬಹಳಷ್ಟು ಲಕ್ಷ್ಯವನ್ನು ಕೊಟ್ಟು ಆ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ನನ್ನ ಶರೀರದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ನನ್ನ ಶರೀರದಲ್ಲಿ ಬರ್ತಕ್ಕಂಥ ರೋಗಗಳಿಗೆ ನಾನು ಯಾವತ್ತೂ ಮಹತ್ವ ಕೊಡೋದೇ ಇಲ್ಲ. ಆ ಆರೋಗ್ಯ ಸುಧಾರಿಸ್ಕೊಳ್ಳಿಕ್ಕೆ ನಾನು ಏನು ಮಾಡಬೇಕು? ನಾನು ಪ್ರತಿನಿತ್ಯ ಈಗ ನನ್ನ ದಿನಚರ್ಯ 40 ಆಯಿತು, 50 ಆಯಿತು, 60 ಆಯಿತು. ಈ ಕ್ಷಣಗಳಿಂದ ನಾನು ಸಂಸಾರ ಈಗ ಮಾಡಿದ್ದೀವಿ, ಮಕ್ಕಳಾಯಿದ್ರು, ಅವ್ರು ನೋಡ್ಕೊತಾ ಇದ್ದಾರೆ. ಎಲ್ಲವನ್ನ ನಾನೇ ಮಾಡಬೇಕು ಅಂತ ತಲೆ ಮೇಲೆ ಪುಟ್ಟಿಯನ್ನು ಹೊತ್ಕೊಂಡು ಅದು ಇಳಿಸ್ಲಿಕ್ಕೆ ತಯಾರಿಲ್ಲ. ಇನ್ನೂ ನಾವು ಹೊರ್ತಾನೆ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮ ಪ್ರಯಾಣ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲರೂ ನಮ್ಮ ಪ್ರಯಾಣ ಎಲ್ಲಿ ಹೋಗ್ತಾ ಇದೆ? ಎಲ್ಲಿ ಹೋಗ್ತಾ ಇದ್ದೀವಿ? ಮೃತ್ಯುವಿನ ಸಮೀಪ ಮುಟ್ಟಲಿಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅಲ್ವ? ಆದರೆ ಆ ಇರ್ತಕ್ಕಂಥ ಕ್ಷಣಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಆನಂದಭರಿತರಾಗಿ ಅನುಭವಿಸ್ಲಿಕ್ಕೆ ಭಗವಂತ ನಮಗೆ ಎಷ್ಟು ಕೃಪೆ ಮಾಡಿದ್ದಾನೆ, ಎಷ್ಟು ಗಾಳಿ ನೀರನ್ನು ಕೊಟ್ಟಿದ್ದಾನೆ, ಇಷ್ಟೆಲ್ಲ ಸುಂದರವಾದ ಪ್ರಕೃತಿಯನ್ನು ಕೊಟ್ಟಿದ್ದಾನೆ. ಆಗಾಗ ಆ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂಥ, ಅದಕ್ಕೆ ಹೇಳ್ತಾರೆ, ದೇವನು ಎಲ್ಲಿಹ ಎಂತಿಹನಂದು ಯಾರನ್ನು ಕೇಳದಿರು, ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ಹೌದೋ ಇಲ್ವೋ? ನಮ್ಮ ಕಣ್ಣು ಮುಂದೆ ಈಗ ನೀವೊಂದು ಆಕ್ಸಿಜನನ್ನು ದುಡ್ಡು ಕೊಟ್ಟು ತೊಗೊಳ್ಬೇಕಂದ್ರೆ ಎಷ್ಟು ದುಡ್ಡು ಕೊಟ್ಟು ತಗೋಬೇಕು ನಾವು? ಹೌದಾ ಇಲ್ವೋ? ಈಗ ಡಾಕ್ಟರ್ ಆಕ್ಸಿಜನ್ ಕೊಟ್ಟರೆ ದುಡ್ಡು ಕೊಡಬೇಕು ಅವನಿಗೆ. ಈಗ ನಮ್ಗೆ ಯಥೇಚ್ಛವಾಗಿ ಆಕ್ಸಿಜನ್ ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೆ?
ಕೊಡ್ತಾ ಇದ್ದಾನಲ್ಲ ಭಗವಂತ. ಈಗ ನೀವೊಂದು ಫ್ಯಾನಿನ ಬಟನ್ ಹಾಕ್ತೀರಿ, ಗಾಳಿ ಬರ್ತದೆ, ಅದು ಕರೆಂಟ್ ಬಿಲ್ ಕಟ್ತೀರಿ. ಈ ಗಾಳಿ ನಿಮ್ಗೆ ಬೀಸ್ತಾ ಇದೆಯೋ ಇಲ್ಲೋ, ಮೈ ಸೋಂಗ್ತಾ ಇದೆ ಅಲ್ವೋ, ಇಲ್ಲಿ ಒಬ್ರು ಯಾರೋ ಹಾಕ್ತಾ ಇದ್ದಾರೋ ಇಲ್ವೋ, ಹೌದಲ್ಲ? ಈ ರೀತಿ ಆ ಪ್ರಕೃತಿಯನ್ನು ಅನುಭವಿಸ್ಲಿಕ್ಕೆ ನಮ್ಗೆ ಗೊತ್ತಾಗಲಿಕ್ಕೆ ಶುರುವಾಯಿತು ಅಂತಂದರೆ ಪ್ರತಿ ಕ್ಷಣಗಳು ನಮ್ಮ ಜೊತೆಯಲ್ಲಿ ನಾವು ಒಬ್ಬರೇ ಹೋಗಾಗ ಕೂಡ ನಮ್ಮ ಜೊತೆಗೆ ಆ ಭಗವಂತ ಇದೆ ಅನ್ನೋಷ್ಟರ ಮಟ್ಟಿಗೆ ನಮ್ಗೆ ಗೋಚರ ಆಗಲಿಕ್ಕೆ ಶುರುವಾಗ್ತದೆ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಮುದ್ರಾ ಪ್ರಾಣಾಯಾಮಗಳು 4. ಮೊದಲಿಗೆ ಚಿನ್ಮುದ್ರಾ, ನೇರವಾಗಿ ಕೂತ್ಕೊಳ್ಳಿ, ಆನಂದ ಭರಿತರಾಗಿ ಕೂತ್ಕೊಳ್ಳಿ. ಈಗ ಸಂತೋಷ ಈ ಕ್ಷಣದಿಂದ ಯಾವಾಗಲೂ ಯೋಗಿಯ ಒಂದು ತೇಜಸ್ ಹೇಗಿರ್ತದೆ ಅಂದರೆ ಯಾವಾಗಲೂ ನಗನಗ್ತಾ ನಿಮ್ಮ ಮುಖದಲ್ಲಿ ಒಂದು ಮಂದಹಾಸ ಈ ಕ್ಷಣದಿಂದ ಕೊನೆ ಕ್ಷಣದವರೆಗೂ ಈ ಒಂದು ಆನಂದ ಬಿಟ್ಕೊಡ್ಬಾರ್ದು. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನೋವುಗಳು ಬರಲಿ, ಎಷ್ಟೇ ಮೊಣಕಾಲು ನೋವುಗಳು ಇರಲಿ, ಒಂದು ಶುಗರ್ BP ಇರಲಿ, ಏನೆಲ್ಲ ಇರಲಿ, ನಾನು ಇರೋ ತನೂ ನಾನು ದುಃಖಕ್ಕೆ ಆಸ್ಪದ ಕೊಡೋದಲ್ಲ. ನನ್ನ ಒಂದು ಜೀವನ ಈ ಒಂದು ಯೋಗಿಯ ಜೀವನ ಅನ್ನೋಷ್ಟರ ಮಟ್ಟಿಗೆ ನನ್ನ ಬದುಕನ್ನು ಸಾಗಿಸಿಕೊಳ್ಳುವೆ ಅಂಥೇಳಿ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಮಾಡಿಕೊಳ್ಳಿ ಎಂದು. ಚಿನ್ಮುದ್ರ ಮಾಡುವಾಗ ಪ್ರಾಣ ಸಂಚಾರ ಒಕ್ಕಳಿನ ಕೆಳಭಾಗದಲ್ಲಿ ಆಗ್ತಾ ಇರ್ತದೆ. ನಿಮ್ಮ ಕಾಲು ನೋವು, ಮಂಡೆ ನೋವು, ತೊಡೆ ನೋವು, ಹಿಂಬಡು ನೋವು, ಏನೆಲ್ಲ ನಿಮಗೆ ಹೊಟ್ಟೆ ಕೆಳಭಾಗದಲ್ಲಿ ಇರ್ತಕ್ಕಂಥ ನೋವುಗಳಿಗೆ ನಿವಾರಣೆಗಾಗಿ ಈ ಒಂದು ಚಿನ್ಮುದ್ರ ಮುದ್ರೆ ಮಾತ್ರ ಬಿಗಿ ಇರಬೇಕು. ನಿಮ್ಮ ತೋರ್ಬೆರಳು ಹೆಬ್ಬೆರಳು ಮಾತ್ರ ಬಿಗಿಯಾಗಿರಬೇಕು. ದೇಹದ ಯಾವುದೇ ಭಾಗ ಬಿಗಿ ಹಿಡಿಬಾರ್ದು. ಸಡಿಲವಾಗಿ ಆರಾಮಾಗಿ ಕುಳಿತಿರಬೇಕು. ಇರೋಣದರಿಂದ ಅಲ್ಲಿ ಆ ಬಿಗಿಯಾಗಿ ಹಿಡಿಯೋಣದರಿಂದ ಅಲ್ಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ದೊಡ್ಡವರಾದಾಗ ಯಾವ ತೊಂದರೆಗಳು ಬರಬಾರ್ದು ಅಂಥೇಳಿ ಮೊದಲಿಗೆ ನಮ್ಮ ಪೂರ್ವಜರು ಹಾಕಿರ್ತಕ್ಕಂಥ ಬಹಳಷ್ಟು ವಿಧಿವಿಧಾನಗಳಿವೆ. ಅದಕ್ಕೆಲ್ಲವೂ ಒಂದೊಂದು ಅರ್ಥ ಇದೆ. ಆದಿಮುದ್ರ ಮಾಡುವಾಗ ನಮ್ಮ ಪ್ರಾಣ ಸಂಚಾರ ಕುತ್ತಿಗೆಯಿಂದ ನೆತ್ತಿವರೆಗೂ ಆಗ್ತಾ ಇರ್ತದೆ. ನಮ್ಗೆ ಯಾವ ಭಾಗದಲ್ಲಿ ಏನು ದೋಷಗಳು ಇರ್ತವೆ ಆ ದೋಷಗಳು ನಿವಾರಿಸ್ಕೊಳ್ಳಿಕ್ಕೆ ಈ ಒಂದು ಮುದ್ರೆಗಳನ್ನು ಜೀವನ ಪರ್ಯಂತ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕೊನೆಯದಾಗಿ ಮೇರುದಂಡ. ಇದು ನಮ್ಮ ಸ್ಪೈನಲ್ ಕಾರ್ಡ್, ನಮ್ಮ ಬೆನ್ನು ಮೂಳೆಯ ಸಂಕೇತ ತೋರಿಸಿಕೊಡ್ತದೆ. ನಮ್ಮ ಬೆನ್ನಿನಲ್ಲಿ ಏನಾದರೂ ತೊಂದರೆಗಳಿದ್ದರೆ, ಕತ್ತಿನಲ್ಲಿ ಏನಾದರೂ ತೊಂದರೆಗಳಿತ್ತು ಅಂತಂದರೆ ಈ ರೀತಿ ಆರಾಮಾಗಿ ಕುಳಿತ್ಕೊಂಡ್ಬಿಟ್ಟು ಹೆಬ್ಬೆರಳನ್ನು ನೇರವಾಗಿಸ್ಕೊಂಡು ಉಸಿರಾಟದೊಂದಿಗೆ 4 ಉಸಿರಾಟದೊಂದಿಗೆ ಒಂದು 5 ಸುತ್ತು, 10 ಸುತ್ತು, 50 ಸುತ್ತಿನವರೆಗೂ ಯಾವ ಭಾಗದಲ್ಲಿ ನಿಮಗೆ ನೋವು ಇರ್ತದೋ ಈ ರೀತಿ ಕುಳಿತುಕೊಂಡು ಬೆಳಗಿನ ಜಾವದ ಒಂದು 15 ನಿಮಿಷ, ಅರ್ಧ ಗಂಟೆ ಆರಾಮಾಗಿ ಉಸಿರಾಟ ಮಾಡ್ತಾ ಕೂತ್ಬಿಡಬೇಕು. ಚೇಂಜ್. ನಮ್ಮ ಲಘು ವ್ಯಾಯಾಮಗಳು. ಒಂದಿಷ್ಟು ಹಣೆಗೆ ತಲೆಯನ್ನು ಇಟ್ಕೊಳ್ಳಿ, ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಹಿಡಿದಿಟ್ಕೊಳ್ಳಿ, ಕೈಯಿಂದ ತಲೆಗೆ ಒತ್ತಡವನ್ನು ಹಾಕಿ, ಉಸಿರನ್ನು ಎಲ್ಲಿವರೆಗೂ ಹಿಡಿದಿಟ್ಕೊಂಡಿರ್ತೀರಿ ಅಲ್ಲಿವರೆಗೂ ಒತ್ತಡವನ್ನು ಹಾಕಬೇಕು. ಉಸಿರನ್ನು ಬಿಟ್ಟಾಗ ಕೈ ಹಗರಗೊಳಿಸ್ಬೇಕು. ಕಣ್ಣು ಮುಚ್ಚಬೇಕು. ಒಳಗಡೆ ಆಗ್ತಕ್ಕಂಥ ವೈಬ್ರೇಷನ್ಸನ್ನು ಗಮನಿಸಿ. ಉಸಿರು ಬಿಟ್ಟಾಗ ಕೈ ಹಗರಗೊಳಿಸಿ ಪುನಃ ಮತ್ತೆ ಉಸಿರನ್ನು ತೆಗೆದುಕೊಂಡಾಗ ಕೈ ಬಿಗಿಯಾಗಿ ಹಣೆ ಕೈಗಳಿಗೆ ಒತ್ತಡವನ್ನು ಹಾಕಬೇಕು. ಪಿಕ್ಚರ್ ಅಂದರೆ ಒಂದು 2 ನಿಮಿಷದಲ್ಲಿ ಆ ಪಿಕ್ಚರ್ನಲ್ಲಿ ಏನಿದೆ ಅಂತೇಳಿ ತೋರಿಸ್ತಿರ್ತಾರಲ್ಲ, ಹಾಗೆ ನಿಮ್ಮ ಜೀವನದುದ್ದಕ್ಕೂ ಯೋಗ ಮಾಡಬೇಕು ಅಂತಂದರೆ ಅದನ್ನು ನೀವೇ ಮಾಡಬೇಕು. ಇದು ಒಂದು ಟೀಜರ್ ಅಂದರೆ ಒಂದು 7 ದಿನದ ಕಾಲ ಬೆಳಗ್ಗೆ ಒಂದು ಅರ್ಧ ಗಂಟೆಗಳ ಕಾಲ ಒಂದು ಸಂಕ್ಷಿಪ್ತ ಲಘು ವ್ಯಾಯಾಮಗಳನ್ನು ನಾವು ಮಾಡಿದ್ವಿ. ಈಗ ನಿಮ್ಮ 100 ವರ್ಷದ ಆರೋಗ್ಯ ಗಟ್ಟಿಮುಟ್ಟಾಗಬೇಕಂದ್ರೆ ಪ್ರತಿನಿತ್ಯ ಯಾರು ಯೋಗಾಭ್ಯಾಸ ಮಾಡಬೇಕು? ಯಾರು ಸಮಯನ ಕೊಡಬೇಕು? ಹೌದಾ ಇಲ್ಲ? ಇದೊಂದು ಜಸ್ಟ್ ಒಂದು ಶಾಂಪಲ್ ನಿಮಗೆ ಅದ್ರ ಬಗ್ಗೆ ಅಭಿಲಾಷೆ ಹುಟ್ಟಾಗ್ತಕ್ಕಂಥ ಒಂದು ಸಣ್ಣ ಟಿಪ್ಸ್ಗಳು, ಕೆಲವೊಂದಿಷ್ಟು ಹಿತನುಡಿಗಳೊಂದಿಗೆ ಆರೋಗ್ಯದ ಸೂತ್ರಗಳೊಂದಿಗೆ ನಿಮಗೆ ಕೊಟ್ಟಾಗಿದೆ. ನಿತ್ಯ ನೀವು ಬಳಸ್ಕೊಳ್ಬೇಕು ಅಂತಂದರೆ ನಿತ್ಯ ನೀವು ಶ್ರಮ ಪಡಲೇಬೇಕು. ಯಾವುದೋ ಮೊಬೈಲ್ ಹಿಡಿಯೋ ಬದಲಾಗಿ ಬಾಬಾ ರಾಮದೇವರು ಏನೆಲ್ಲ ಯೋಗ ಸೂತ್ರಗಳನ್ನು ಹೇಳಿಕೊಡ್ತಾ ಇದ್ದಾರೆ. ಇದೇ ಇಲ್ಲ ಯೂಟ್ಯೂಬಲ್ಲಿ ವಚನಾನಂದ ಸ್ವಾಮೀಜಿಗಳು
ಏನೆಲ್ಲ ಯೋಗ ಸೂತ್ರಗಳನ್ನ ಹೇಳ್ಕೊಟ್ಟಿದ್ದಾರೆ. ಒಬ್ಬರು ಬಸವಣ್ಣಾಜಿ ಅಂಥೇಳಿ ಒಬ್ಬರು ನಮ್ಮವರೇ ಈ ಕಡೆ ಸಮೀಪ ಭಾಗದವರು ಅಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ಯೋಗ ಸೂತ್ರಗಳನ್ನು ಹೇಳ್ತಾ ಇರ್ತಾರೆ. ಸರಿಯಾಗಿ ಮೊದಲು ತಿಳ್ಕೊಳ್ಬೇಕು. ಏನೋ ಹೇಳಿದರು ಅಂಥೇಳಿ ದಿಢೀರ್ನೇ ಒಂದು ಅರ್ಧ ಗಂಟೆ ಮಾಡಿ ಸುಸ್ತಾಗಬಾರ್ದು. ಯಾಕಂದರೆ ಇದರಲ್ಲಿ ಯೋಗದಲ್ಲಿ ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ. ಜಿಮ್ ಥರ ನಿಮಗೆ ಫಸ್ಟ್ ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಅದಕ್ಕೆ ನಿಮ್ಗೆ ಶಕ್ತಿ ಸಾಮರ್ಥ್ಯ ಇದೆಯಾ ಅಂತೇಳಿ ಗಮನಿಸ್ಕೊಳ್ಬೇಕು. ನಿಮ್ಗೆ ಇರೋದನ್ನು ಮಾತ್ರ ಮಾಡಬೇಕು. ನೆಕ್ಸ್ಟು ನೇರವಾಗಿ ಕೂತ್ಕೊಳ್ಳಿ. ಈ ಯೋಗಾಭ್ಯಾಸ ಬೆಳಗ್ಗೆ 5ರಿಂದ 6 ಮಧ್ಯದಲ್ಲಿ ಮಾಡೋದು ಬಹಳ ಸೂಕ್ತ. ಇಲ್ಲ ನಾವು ಸಮಯ ಸ್ವಲ್ಪ ಲೇಟಾಗಿನೇ ಹೇಳ್ತೀವಿ ಅಂತಂದ್ರೆ ಏನು ತೊಂದರೆ ಇಲ್ಲ. ಒಟ್ಟಾರೆ ಒಂದು ಅರ್ಧ ಗಂಟೆಗಳ ಕಾಲ ನೀವು ವಾಯುವಿಹಾರಕ್ಕೆ ಹೋಗಿ ನಿಮಗೆ ತಿಳಿದಷ್ಟು ನೆನಪಾದಷ್ಟು ಯಾವೆಲ್ಲ ಒಂದು ಸೂತ್ರಗಳಿವೆ ಮಾಡ್ಕೊಳ್ಳಿ. ಇಲ್ದಿದ್ರೆ ಯೂಟ್ಯೂಬಲ್ಲಿ ನೀವು ತೆಗೆದ್ರೆ ನಮ್ಮ ವಿಡಿಯೋಗಳನ್ನು ಬರ್ತವೆ. ಬೇಕಂದರೆ ಈ ಒಂದು ಪುಸ್ತಕನೂ ಕೂಡ ಇದರಲ್ಲಿ 200 ಆಸನಗಳು, ಒಂದು 4-5 ಹಾಡುಗಳು, ಕೆಲವೊಂದಿಷ್ಟು ಸರಳ ಒಂದೊಂದೇ ಲೈನು. ಇವತ್ತು ಪುಟಗಟ್ಟಲೆ ಇತ್ತು ಅಂತಂದರೆ ಮಾಡಲಿಕ್ಕಾಗಲ್ಲ ಅಂಥೇಳಿ ಉಷ್ಟ್ರಾಸನ ಮಾಡಿಸಿ ಮೂಲವ್ಯಾಧಿ ಓಡಿಸಿ, ಪ್ರಾಣ ಮುದ್ರೆ ಮಾಡಿರಿ ಪ್ರಾಣಶಕ್ತಿ ಪಡೆಯಿರಿ. ಅದಕ್ಕೊಂದು ಚಿತ್ರ, ಒಂದೇ ಲೈನು, ಮತ್ತು ನಿಮ್ಗೆ 10 ಲೈನ್ ಇಲ್ಲ. ನೀವು ಮಾಡಿದವ್ರಿಗೆ ಆಟೋಮೆಟಿಕ್ಕಾಗಿ ಗೊತ್ತುಬಿಡ್ತದೆ. ವೃಕ್ಷಾಸನ ಮಾಡಿ ಸಮತೋಲನ ಕಾಪಾಡಿ, ಕಪಾಲಭಾತಿ ಮಾಡಿ ಕಪ ಇರಲ್ಲ ನೋಡಿ. ಈ ರೀತಿ ಒಂದೊಂದೇ ಆಸನ. ಸೇವಾ ಭಾವನೆ ಇರಲಿ, ಸ್ವಾರ್ಥ ಬುದ್ಧಿ ತೊಲಗಲಿ. ಅಗ್ನಿಸಾರ ಮಾಡಿರಿ, ಲಿವರ್ಗೆ ಒಳ್ಳೆಯದು ನೋಡಿರಿ. ಈ ರೀತಿ ಸಂಘಟನೆ ಮಾಡೋಣ, ನಮ್ಮ ಶಕ್ತಿ ತೋರೋಣ. ಯೋಗ ಕಲಿಯಿರಿ, ಬೇರೆಯವರಿಗೂ ಕಲಿಸಿರಿ. ಈಗ ನಮ್ಗೆ ಗೊತ್ತಿರೋದನ್ನು ನಾವು ಇನ್ನೊಬ್ರಿಗೆ ಹೇಳಬೇಕು, ಹೇಳಬಾರ್ದು, ಮತ್ತೊಬ್ಬರಿಗೆ ನಾವು ಕಲಿಸುವಂಥವ್ರಾಗಬೇಕು. ವೃಕ್ಷಾಸನ ಮಾಡಿಸಿ ವಕ್ರಾಸನ ಮಾಡಿಸಿ ಸಕ್ಕರೆ ಕಾಯಿಲೆ ಓಡಿಸಿ. ಯೋಗ ನಡಿಗೆ ಆರೋಗ್ಯದ ಕಡೆಗೆ, ಯೋಗವೇ ಜೀವನ ಪಾಲಿಸಿದರೆ ಪಾವನ. ಶವಾಸನ ಮಾಡಿಸಿ ಆಯಾಸ ಓಡಿಸಿ. ಶವಾಸನ ಅನ್ನೋದು ಕೂಡ ಒಂದು ನಿದ್ರೆ, ಒಂದು ಅದ್ಭುತವಾಗಿರ್ತಕ್ಕಂಥ ಸರ್ವಾಂಗಾಸನ ಮಾಡಿಸಿ ಥೈರಾಯ್ಡ್ ಓಡಿಸಿ. ಅರ್ಧ ಚಕ್ರಾಸನ ಮಾಡು, ಅಸ್ತಮ ಇರಲ್ಲ ನೋಡು. ಈ ರೀತಿ ಒಂದೊಂದೇ ಲೈನ್ಗಳಿರ್ತಕ್ಕಂಥ ಸರಿಸುಮಾರು 200 ಆಸನಗಳು ಇದರಲ್ಲಿವೆ. ಇದ್ರ ಸದುಪಯೋಗನ ತಾವು ಪಡ್ಕೊಳ್ಳಿ. ಮತ್ತು ಇದು ಒಂದು 7 ದಿನಗಳ ಪರ್ಯಂತ ಒಂದು ಏನು ನಡೀತಿ ಇಲ್ಲಿ ಒಂದು ಗಂಟೆಗಳ ಕಾಲ, 1.5 ಗಂಟೆಗಳ ಕಾಲ ಏನು ನಡೀತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಒಂದು ನಾವು ಅನುಭವ ಅನಿಸಿಕೆ ಕಾರ್ಯಕ್ರಮ ಅಂತ ಮಾಡ್ತೀವಿ. ಪ್ರತಿಯೊಬ್ಬರು ನೀವು ನಿಮ್ಮ ಅನಿಸಿಕೆಗಳಲ್ಲಿ ಇದರಲ್ಲಿ ಏನು ನೀವು ಪ್ರಯೋಜನ ಪಡ್ಕೊಂಡ್ರಿ ಅನ್ನೋದ್ರು ಸಂಕ್ಷಿಪ್ತ ಒಂದು 2 ಮಾತುಗಳಲ್ಲಿ ತಾವೆಲ್ಲರೂ ಒಂದು ತಮ್ಮ ಅನಿಸಿಕೆ ಅನುಭವಗಳನ್ನು ಹೇಳ್ಕೊಳ್ಬೇಕು ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಿಂದ ನಿಮಗೆ ಏನು ಒಳಿತಾಯಿತು, ಏನು ಕಾರ್ಯಕ್ರಮದಲ್ಲಿ ಉಪಯೋಗ ಏನಾಯಿತು ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರಾಗಿ ಹೇಳಬೇಕು ಸಂಕ್ಷಿಪ್ತವಾಗಿ. ಯಾರು ಹೇಳ್ತೀರಿ ಮೊದಲಿಗೆ? ಈಗ ನೋಡಿ, ನಿಮ್ಗೆ ಮಾತಾಡಲಿಕ್ಕೆ ಬರೋದಿಲ್ಲ. ಇದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ಗ್ರೂಪ್ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ನೀವೇನು ಮಾಡಬೇಕು ಅಂದರೆ ಮಾತಾಡಲಿಕ್ಕೆ ಹೇಗೆ ಬರ್ತದೆ ಅಂತಂದರೆ ಮೊದಲು ನಾವು ಮನೆಯಲ್ಲಿ ಮಾತಾಡ್ತೀವಿ. ತದನಂತರದಲ್ಲಿ ಆ ವಿಚಾರವನ್ನು ಇಟ್ಕೊಂಡು ಮತ್ತೆ ಹೊರಗಡೆ ಮಾತಾಡ್ತೀವಲ್ಲ, 4 ಜನರು ಒಂದು ಗುಂಪನ್ನು ಮಾಡಬೇಕು. ಇದೊಂದು ಆ್ಯಕ್ಟಿವಿಟಿ. ಸುಮ್ಮನೆ ಮಾತನಾಡಲಿಕ್ಕೆ ಹೇಗೆ ಬರ್ತದೆ ಅನ್ನೋಕ್ಕೆ ಒಂದು 4 ಜನರು ಗುಂಪನ್ನು ಮಾಡಬೇಕು. ನೀವೀಗ 4 ಜನರು ಗುಂಪು ಮಾಡಿ, ಎಲ್ಲರೂ 4 ಜನರ ಒಂದು ಗುಂಪನ್ನು ಮಾಡಿ ಈ ಕಾರ್ಯಕ್ರಮದ ಕುರಿತಾಗಿ ಏನು ಉಪಯೋಗ ಆಯಿತು ಅನ್ನೋದು ಒಬ್ಬರು ಹೇಳ್ತಿರ್ತಾರೆ, 3 ಜನ ಕೇಳ್ತಿರ್ಬೇಕು. ಅದೇ ಎಲ್ಲಾಗಿತ್ತು ನನಗೆ ಅಂತೇಳಿ ಅವ್ರಿಗೆ ಆಗಿದ್ದು ಅವ್ರು ಹೇಳ್ತಾ ಇರ್ತಾರೆ. ಒಂದು ಆ್ಯಕ್ಟಿವಿಟಿ, ಒಂದು 2 ನಿಮಿಷದ ಪ್ರೋಗ್ರಾಮ್. ಬೇಗ 4 ಜನರು ಗುಂಪು ಮಾಡ್ಕೊಳ್ಳಿ. ಬೇಗ 4 ಜನರು ಕೂಡ್ರಿ, ಒಂದು ಗುಂಪು ಮಾಡ್ಕೊಳ್ಳಿ. ಎಲ್ಲಿ ಕೂತ್ಕೊಡ್ರಿ, ಅಲ್ಲೇ ಕೂಡ್ರಿ, 5 ಮಂದಿ ಕೂಡ್ರಿ, ಏನಾಗಲ್ಲ. ಒಬ್ಬರಾದ್ಮೇಲೆ ಒಬ್ರು
ಲಾಸ್ಟ್ 1 ನಿಮಿಷ, ಬೇರೆಯವರಿಗೂ ಕೊಡಿ ಅವಕಾಶ. ಎಲ್ಲರಿಗೂ ಮಾತನಾಡಿಸ್ಬೇಕು, ಎಲ್ಲರಿಗೂ ಎಟ್ಲೀಸ್ಟ್ ಅವ್ರಿಗೆ ಹೆಸರಾದ್ರು ಹೇಳಿ ಕೊಡಿ, ಯಾರು ಮಾತಾಡದೇ ಇದ್ರೆ. ಓಕೆ, ತಿರುಗಿಬಿಟ್ಟು ಈ ಕಡೆ ಕೂತ್ಕೊಳ್ಳಿ. ಈಗ ನೀವೇನು 4 ಜನರ ಜೊತೆಗೆ ನೀವು ಡಿಸ್ಕಸ್ ಮಾಡಿದ್ರಿ, ಈಗ ಅದನ್ನೇ ಎದ್ದು ನಿಂತು ನೀವು ಮೈಕನ್ನು ಹಿಡ್ಕೊಂಡು ನೀವೇನು 4 ಜನರ ಮತ್ತೆ ಶೇರ್ ಮಾಡಿದ್ರಿ ಅದನ್ನೇ ವಿಚಾರವನ್ನು ಈಗ ಎದ್ದು ನೀವು ಒಬ್ಬೊಬ್ಬರಾಗಿ ಶೇರ್ ಮಾಡ್ಕೋಬೋದು. ಅರ್ಥ ಆಯ್ತಾ? ನೀವು ಅಲ್ಲಿ ಅವ್ರ ಜೊತೆ ಏನು ಹೇಳಿದ್ರೋ ನಮ್ಗೆ ಹೇಳ್ಬೇಕು. ಈಗ ಅದನ್ನೇ ನೀವು ಮತ್ತೆ ನಮ್ಗೆ ಹೇಳ್ಬೇಕು. ಮೊದಲಿಗೆ ಯಾರು ಬರ್ತಾಯಿದ್ರಿ ಅಕ್ಕ? ನೀವು ಲಾಸ್ಟ್ ಒನ್. ನೀವು ಏನು ಮಾತಾಡಿದ್ರಲ್ಲ, ಹಾಂ 1 ನಿಮಿಷ ಅಮ್ಮ 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 1 ನಿಮಿಷ ಅವ್ರು ಬರ್ತಾರೆ. ಹಾಂ, ಇಲ್ಲಿ ಮಾತಾಡಿದವ್ರು ಈಗ ಪಪ್ಪಣ್ಣವರು, ನಮ್ಮ ಗಾರ್ಡನ್ ಸರ್, ನೀವು ಬೇಕಾದಷ್ಟು ಮಾತಾಡ್ತೀರಿ. ಈಗ ಅವ್ರಿಗೂ ಅವಕಾಶ ಕೊಡಬೇಕಲ್ಲ. ಹೊಸೊಬ್ಬರಿಗೆ ವೇದಿಕೆಯನ್ನು ನಿಮಗೆ ಕಲ್ಪಿಸ್ಕೊಡ್ಬೇಕು. ನಿಮ್ಮ ಹೆಸರು? ಶೀಲಾ ಹಡಪಾದ್ರಿ. ಯೋಗ ಮಾಡಕ್ ಬಂದಿದ್ದಕ್ಕೆ ಸಂತೋಷ ಆಯ್ತು. ಈ ಸಮಯ ಸಿಗುತ್ತದೆ ಇಲ್ಲ ಗೊತ್ತಿಲ್ಲ, ಆದ್ರೆ ಈ ಸಮಯ ಸಿಕ್ಕಿದೆ, ನಂಗೆ ಭಾಳ ಸಂತೋಷ ಆಗಿದೆ. ಅವ್ರಿಗೆ ಸಂತೋಷ ಆಯಿತು ಅಂದರೆ ಮೊದಲಿಗೆ ಅವ್ರು ಮೈಕ್ ಹಿಡಿದು ಮಾತಾಡಿದ್ದೇ ದೊಡ್ಡ ಸಾಧನೆ. ಅದು ಅಂತ ಲಾಭ ಇಲ್ಲ. ಇಲ್ಲಿ ವೇದಿಕೆ ಹತ್ರ ಬಂದು ಅದು ನಾನು ಗೀತಾ ಹಿರೇಮಠ್. ನಾ ಯೋಗಾಸನದಿಂದ ಕಲ್ತಿದ್ದೇನಂದ್ರೆ, ನಾ 7 ಗಂಟೆ ತನಕ ಮಲ್ಕೋತಿದ್ದೆ. ಒಟ್ಟ ನಿದ್ದೆ ಮಾಡ್ತಿದ್ದಿಲ್ಲ. ರಾತ್ರಿ 1 ಅಂದ್ರು ಎದ್ದೇಳ್ತಿದ್ದೆ, 2 ಅಂದ್ರು ಬೆಳಗಾನ ಎದ್ದು ಕುಂದಿರ್ತಿದ್ದೆ. ಒಟ್ಟ ನಿದ್ದೆ ಅನ್ನೋದೇ ಇದ್ದಿದ್ದಿಲ್ಲ ನನಗೆ. ಈ ಯೋಗಾಸನಕ್ಕೆ ಬರೋದ್ರಿಂದ ನಾ ನಿಜ ಹೇಳ್ಬೇಕಂದ್ರೆ ನಾನು ನಿದ್ದೆ ಮಾಡತ್ತೀನಿ. ಈಗ ಯಾವುದು ಇವ್ರು ಏನು ಹೇಳಿಕೊಟ್ಟಾರ ವಿಚಾರ ಮಾಡಬಾರ್ದು, ದೇವ್ರ ನೆನೆಸಿ ಮನ್ಕೋಬೇಕು, ಅದನ್ನು ನಾ ಪಾಲಿಸೋದ್ರಿಂದ ನನಗೆ ಇವತ್ತು ನಿದ್ದೆ ಭಾಳ ಬರತೈತಿ. ನಾ 4 ಗಂಟೆಗೆ ಎದ್ದಾಳರ್ದಕ್ಕೆ ಕರೆಕ್ಟ್ ನನಗೆ ಬೆಲ್ ಹೊಡೆದು ಎಬ್ಬಿಸ್ತೈತಿ. 4 ಗಂಟೆಗೆ ಯೋಗಕ್ಕೆ ಹೋಗ್ಬೇಕು, ರೆಡಿ ಆಗಬೇಕು, ಟೈಮ್ ಆತೈತಿ, ಎಲ್ಲರೂ ಬಂದಾರ ಏನು, ದಡಗನ ಹೋಗ್ಬೇಕು, ಮತ್ತೆ ಎಲ್ಲಿ ಚಲೋ ಆತೈತಿ ಏನೋ ಅನ್ನೋದ್ರಿಂದ ಈ ಯೋಗದಿಂದ ನಾನು ನಿದ್ದೆ, ನನ್ನ ಮನಸ್ಸು ಸರಳ ಆಗೈತಿ, ಯಾವುದೂ ವಿಚಾರ ಮಾಡಲ್ಲ. ಅವ್ರು ಹೇಳ್ದಂಗೆ ನಾನು ನಕ್ಕೊಂತ ಇರ್ತೀನಿ. ನಾನು ಸ್ಕೂಲ್ ಟೀಚರು. ನಾ ಮಕ್ಳಿಗೆ ಹೋಗಿ ಈಗೇನು ಇವ್ರು ಯೋಗ ಕಲಿಸ್ಯಾರ ನನ್ನ ಮಕ್ಳಿಗೆ ನಾ ಕಲಿಸ್ತೀನಿ. ಥ್ಯಾಂಕ್ ಯು. ಬರ್ರಿ ನೆಕ್ಸ್ಟ್ ಮತ್ತೊಬ್ಬರು. ಹಾಂ ಬೇಗ. ಯಾರು ನೀವು? ನೀವು ಬರ್ರಿ, ನೀವು ಬಂತಲ್ಲ, ನೀವು ಹೊಸಬ್ರು ನೀವೇ ಬರಬೇಕು ಬೇಗ. ಲಾಸ್ಟ್ ಕೊನೆಗೆ ಸೀನಿಯರ್ಸು, ಈಗ ಜೂನಿಯರ್ಸ್ ಎಲ್ಲರೂ ಬರಲಿ ಬೇಗ ಬೇಗ. ನೀವು ಆಮೇಲೆ. ಹಾಂ ಸರ್ ಬನ್ನಿ ಬೇಗ. ಅಮ್ಮ ಬನ್ನಿ. ನಿಮ್ಮ 7 ದಿನದಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು ನೀವೇನು 4 ಜನರ ಜೊತೆ ಶೇರ್ ಮಾಡಿದ್ರಿ ಅದನ್ನೇ ಈಗ ಎಲ್ಲರ ಮುಂದೆ ಶೇರ್ ಮಾಡ್ಕೊಳ್ಳೋದು. ನಾಳೆ ಕೆಂಪುಕೋಟೆ ಮೇಲೆ ಮೋದಿಯವ್ರ ಥರ ನೀವು ಕೂಡ ಭಾಷಣ ಮಾಡೋರಾಗ್ತೀರಿ. ಇಷ್ಟೇ ಇದಾವೆ ಟಿಪ್ಸು. ನನ್ನ ಹೆಸರು ಈರಮ್ಮ ಮಹಾಮುನಿ. ಜೋರಾಗಿ ಮಾತಾಡಿ, ಮೈಕ್ ಹತ್ರ ಹಿಡ್ಕೋಬೇಕು ಯಾವಾಗಲೂ. ಹಾಂ, ನನ್ನ ಹೆಸರು ಈರಮ್ಮ ಮಹಾಮುನಿ ಮಠ. ನನ್ನ ಹೆಸರು ಈಗ ಬೆಳಗ್ಗೆ 7 ಗಂಟೆ 7:30 ತನೂ ನಾನು ಮಲ್ಕೊಂತಿದ್ದೆ. ಯಾಕಂದರೆ ನನಗೆ ಶುಗರು, ಆಮೇಲೆ ಥೈರಾಯ್ಡು ಎಲ್ಲ ನೂರಾರು ಸಾವಿರಾರು ಈಗ ಜಡ್ಡು ಇದ್ದಾವೆ. ಆದರೂ ಕೂಡ ನಾನು ದೌಡ ಹೇಳ್ಬೇಕು ಅನ್ನೋದು ನನ್ನ ಅಲ್ಲಿ ಇರ್ತಾ ಇರಲಿಲ್ಲ. ಯಾಕಂದರೆ ನಾನು ಇನ್ಸುಲಿನ್ನು ನಿದ್ದೆಗೆ ಮಾತ್ರೆ ತೊಗೋತಾ ಇದ್ದೆ. ಇವಾಗ ನಾನು ಈಗ ಯೋಗಾಸನಕ್ಕೆ ಅಂದರೆ ಸರ್ ಈಗ ಒಂದು ಸ್ವಲ್ಪ ದಿನದಿಂದ ಬಂದಿದ್ರಲ್ಲ, ಅವಾಗೆಲ್ಲ ಹೋಗಿ ಅವ್ರ ಕಡೆ ಬುಕ್ಸ್ ಎಲ್ಲ ತೊಗೊಂಡು ಇವಾಗ ನಾನು ಅವರು ಹೇಳಕತ್ತ ಬರ್ತೀವಿ ಅಂದ ತಕ್ಷಣ ಅವ್ರು ಯಾಕಂದ್ರೆ ಭಾಷಣ ಮಾಡಿ ನಾವು ನಿಮ್ಮ ಊರಿಗೆ ಬಂದು ನಾವು ನಿಮಗೆ ಹೇಳ್ಕೊಡ್ತೀವಿ ಅಂದಾಗ ನನಗೆ ಮತ್ತಿಷ್ಟು ಚೈತನ್ಯ ಬಂತು. ಯಾಕಂದರೆ ಅವರು ಹೇಳ್ಕೊಟ್ಟಂಥ ಜಡ್ಡು ನನಗೆ ಒಳ್ಳೆ ಮತ್ತೆ ಹುಷಾರಾದ್ನಲ್ಲಪ್ಪ ಅನ್ನೋದೊಂದು ವಿಷಯ ನನಗೆ ಇದು ಆಯಿತು. ಈಗ ಯಾಕಂದರೆ ಅವ್ರು ಸರ್ ಬಂದಾರ ಈಗ 7 ದಿನ ಮಾತ್ರ ಹೇಳೋದಲ್ಲ, ನಿರಂತರ ನನಗೆ ಹೇಳಿದ್ರು ಕೂಡ ನನಗೆ ಖುಷಿನೇ. ಅವ್ರು ಸರ್ ಬಂದು ಇಷ್ಟೆಲ್ಲ ಹೇಳ್ಕೊಟ್ಟಾರಲ್ಲ, ನಮಗೆ ಅನುಕೂಲ ಆಗಿದೆ. ನಾನು 4 ಗಂಟೆಗೆ ಎದ್ದು ಇವಾಗ ಬರ್ತಾ ಇದ್ದೀನಿ. ಯಾಕಂದರೆ ನಾನು 7-7:30 ತನೂ ಮಲ್ಕೊಂತಿದ್ದೆ. ನಾನು ಹೊಲಕ್ಕೆ ಮನೆಗೆ ಹೋಗ್ತೀನಿ ಕರೆ, ಆದರೆ ನನಗೆ ಇನ್ಸುಲಿನ್ ತೊಗೊಂಡು ಮಕ್ಕಂತ್ರ ನನಗೆ ಸ್ವಲ್ಪ ಜಡ್ಡು ಜಾಸ್ತಿ ಇರೋದ್ರಿಂದ ನಾನು ಯಾವ ಕಡೆನೂ ಗಮನ ಕೊಡ್ತಾ ಇದ್ದಿಲ್ಲ. ಇವಾಗ ಸರ್ ಬಂದು ಹೇಳ್ಕೊಟ್ಟೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಧನ್ಯವಾದ. ಕಾಯಿಲೆ ಸಾಯೋತನ ಇರೋದೇ ಅದು. ಆದರೆ ಆ ಕಾಯಿಲೆಯನ್ನು ಹೊಡೆದೋಡಿಸಿ ನಾವು ಆ್ಯಕ್ಟಿವ್ ಆಗಿತ್ತು ಅಂತಂದ್ರೆ ಅದು ನಮ್ಮ ಸಮೀಪ ಬರೋದಿಲ್ಲ. ನೆಕ್ಸ್ಟ್ ಅಮ್ಮ ಮತ್ತೆ ಬೇರೆ. ಆ ನಂತರ ಪುರುಷರು ಬೇಗ, ಇನ್ನೊಂದಿಬ್ಬರು ಬೇಗ ಮಾಡಿರ. ಅಕ್ಕ ಬರ್ರಿ ಬೇಗ ಬರ್ರಿ. ಅವ್ರು ಬರುವಾಗ ನೀವು ಚಪ್ಪಾಳೆ ಹಾಕಬೇಕು. ಅಂದ್ರೆ ದಿನಕ್ಕೆ 3 ಚಪ್ಪಾಳೆ ಹಂಗೆ ಆಗೋದಿಲ್ಲ. ಅವ್ರಿಗೆ ಪ್ರೋತ್ಸಾಹ ಆಗ್ತದೆ, ನಿಮಗೆ ಆರೋಗ್ಯ ಸಿಗ್ತದೆ, BP ಶುಗರ್ ಕಂಟ್ರೋಲ್ ಬರ್ತದೆ. ಹುರಿದುಂಬಿಸ್ಬೇಕು ಪ್ರತಿಯೊಬ್ಬರಿಗೂ. ನಾನು ಕಾವ್ಯ ಗುರುವಿನ ಮಠ ಅಂತೇಳಿ.
ನಾವು ಪ್ರತಿದಿನ ಬೆಳಗ್ಗೆ ಬೇಗ ಏಳೋದ್ರಿಂದ ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀವಿ, ಎಲ್ಲ ಕೆಲಸಗಳು ಸರಾಗವಾಗಿ ಆಗ್ತಾವೆ. ಹಾಗೆ ನನಗೆ ಸಯಾಟಿಕಾ ಪ್ರಾಬ್ಲಮ್ ಇತ್ತು. ಸ್ವಲ್ಪ ಯೋಗ ಮಾಡ್ತಾ ಇರೋದ್ರಿಂದ ಪ್ರತಿದಿನ ನಾನು ಸ್ವಲ್ಪ ದಿವಸ ಗ್ಯಾಪ್ ಮಾಡಿದ್ದೆ ಮಾಡೋದನ್ನ ಎಕ್ಸಸೈಸು. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಮತ್ತೆ ಆರಾಮ ಅನಿಸೈತಿ, ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಬರ್ರಿ ಅಮ್ಮ, ಬರ್ರಿ, ಬೇಗ ಬರ್ರಿ. ಒಬ್ಬರು ಆದ್ಮೇಲೆ ಒಬ್ಬರು ರೆಡಿ ಇದ್ದು ಬಿಡಬೇಕು. ನಿಮ್ಮ ಹೆಸರು ಹೇಳಬೇಕು, ಮೈಕ್ ಹತ್ತಿರ ಇಟ್ಕೊಳ್ಳಿ. ನಿಮ್ಗಾಗಿರ್ತಕ್ಕಂಥ 7 ದಿನದಲ್ಲಿ ಅನುಭವವನ್ನು. ಎಲ್ಲರಿಗೂ ನಮಸ್ಕಾರ. ನಾನು ಮುಖ್ಯ ಏನು ಹೇಳ್ಬೇಕಂತಂದ್ರೆ ಒಟ್ಟ ಬೆಳಗ್ಗೆ ಜಲ್ದಿ ಹೇಳ್ತಿರ್ಲಿಲ್ಲ. ಇದರಿಂದ ಇಲ್ಲಿ ಯೋಗಕ್ಕೆ ಬರ್ತೀನಿ ಅನ್ನೋದ್ರಿಂದ ಜಲ್ದಿ ಹೇಳ್ದಾಕತ್ತೀನಿ ರೀ. ಆಮೇಲೆ 1 ಕಿಲೋಮೀಟ್ರ್ ಸಮಯ ಸುಮಾರು ನನ್ನ ಮನೆ ಆಗತ್ತೆ ರೀ ಸರ. ಅಲ್ಲಿಂದ ನಡ್ಕೊತಾನೆ ಬರ್ತೀನಿ ರೀ. ನಾನು ದಿನ ನಾನು ಆ್ಯಕ್ಟಿವ್ ಆಗೇ ಇರ್ತೀನಿ ರೀ ಇದು ಯೋಗಕ್ಕೆ ಬರೋದ್ರಿಂದ. ಇನ್ಮೇಲೂ ಇಷ್ಟು ಸಾಧ್ಯ ಆಗದೆ ಇದ್ರೂ ಕೆಲವೊಂದಿಷ್ಟು 5 ಆದ್ರೂ ಇದ್ರೊಳಗಿನೂ ಪಾಲಿಸಿ ನಾನು ದಿನ ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲರೂ ಹಾಗೆ ಮಾಡೋಣ. ಆಮೇಲೆ ಇನ್ನೊಂದು ವಿಚಾರ, ಸಕ್ಕರೆನ ಉಪ್ಪನ್ನ ಆದಷ್ಟು ಪೂರ ಅವಾಯ್ಡ್ ಮಾಡೋಕ್ಕೆ ಇದು ಪ್ರಯತ್ನ ಮಾಡಿರಿ. ಸಕ್ಕರೆಲಿಂದ ನಮ್ಮ ಎಲುಬುಗಳು ಎಲ್ಲ ವೀಕ್ ಅನ್ನಿಸ್ತಾವೆ. ಅದರಿಂದ ನಮ್ಮ ಮೊಣಕಾಲು ನೋವು ಅದು ಇದು ಬರ್ತಾವಂತ ನನಗೆ ಅನಿಸಿಕೆ. ಸತ್ಯವಾದ ಮಾತು. ಧನ್ಯವಾದಗಳು. ನೋಡ್ರಿ, ಅವರು ಗುರುಗಳಾದ್ರಿಗೆ ಟಿಪ್ಸ್ ಕೊಡಾಕತ್ರು, ಉಪ್ಪು ಸಕ್ಕರೆ ತಿನ್ನಬಾರ್ದು ಅಂತೇಳಿ. ಈ ರೀತಿ ನಮಗೆ ಗೊತ್ತಿರೋದನ್ನ ಬೇರೆಯೊಬ್ಬರಿಗೆ ಶೇರ್ ಮಾಡ್ಕೊಳ್ಬೇಕು. ಲಾಸ್ಟ್ ಇನ್ನೊಬ್ರು 1 ನಿಮಿಷ ಸಮಯ ನಿಮಗೆ ಯೋಗದ. ಹೌದು, ಇವತ್ತೆಷ್ಟು ಸಮಯ ಇದೆ? ಹಾಂ, ನಿಮಗೆ ಆಗಿರ್ತಕ್ಕಂಥ ಅನುಭವ. ಮನದಲ್ಲಿ ವೀರಭದ್ರೇಶ್ವರರನ್ನು ನೆನೆಸಿಕೊಂಡು ನಾವು ಈಗ ಯೋಗಕ್ಕೆ ಬಂದಿಂದ ನಮ್ಗೆ ಒಳ್ಳೆಯದಾಗೈತೆ. ನಾವು 7 ಗಂಟೆಗೆ ಕೇಳ್ತಿದ್ವಿ ರೀ. 7 ಗಂಟೆಗೆ ಕೇಳೋದ್ರಿಂದ ಈಗ ನಮಗೆ ಬೆಳಗ್ಗೆ 4 ಗಂಟೆಗೆ ಎಚ್ಚರಾಗಕತ್ತೈತೆ. ನಾವು ಬಜ್ಜಿ ತಿಂತಿದ್ದೀವಿ ರೀ. ಈ ಯೋಗಕ್ಕೆ ಬನ್ನಿ ನಾವು ಬಜ್ಜಿ ಬಿಟ್ಟಿವಿ ರೀ. ಬಜ್ಜಿ ತಿಂತಿದ್ದೀವಿ ರೀ. ಈ ಯೋಗಕ್ಕೆ ಬನ್ನಿ ನಾವು ಬಜ್ಜಿ ಬಿಟ್ಟಿವಿ ರೀ. ನಮ್ಮ ಶುಗರ್ ಕಂಟ್ರೋಲ್ ಆಗೈತೆ ರೀ, ಒಳ್ಳೇದಾಗೈತೆ ರೀ. ನಮ್ಗೆ ಇನ್ನೊಮ್ಮೆ ನೀವು ಅವಕಾಶ ಸಿಕ್ಕಾಗ ನಮಗೆ ಇನ್ನೊಮ್ಮೆ ಯೋಗಕ್ಕೆ ಬಂದು ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಊರಿಗೆ ನಮ್ಮೆಲ್ಲರಿಗೆ ನಮ್ಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ಟಕ್ಕೆ ನಿಮಗೆ ಧನ್ಯವಾದಗಳು. ಕಂದಗಲ್ ಅಂದ್ರೆ ನಾನು ಮನಿನ ಅಂತ ಅನ್ಕೊಂಡ್ಬಿಟ್ಟು ನಾನು ಮನಿ ಮಗನಂದಾಗ ಬರ್ತೀನಿ. ಬೇಗ 1 ನಿಮಿಷ. ಪುರುಷರು ತಯಾರಾಗಿರ್ಬೇಕು. ನಾನು ರತ್ತಮ್ಮ ಗುರುವಿನ ಮಠ ಅಂತ. ನಾನು ಮೈ ಕೇಳ್ಕೊಂಡು ಮಾತಾಡೋಕೆ ಬರೋಂಗಿಲ್ಲ. ಸುಮ್ಮನೆ 2 ಮಾತು ಮಾತಾಡ್ಬೇಕಂತ ಬರ್ತೀನಿ. ನನ್ನ ಕತ್ತು ನೋವು ಜಾಸ್ತಿ, ಬೆನ್ನು ನೋವು ಇರೋದ್ರಿಂದ ಆಪ್ರೇಷನ್ ಆಗ್ಬೇಕಂತ 2 ಡಾಕ್ಟ್ರು. ನಾ ಯಾಕಂದ್ರೆ ಆಸ್ಪತ್ರೆಗೆ ಹೋಗ್ಬಾರ್ದು, ವಾಕಿಂಗು ದನ ಕಡಿಮೆ ಮಾಡ್ಕೋಬೇಕಂತ ನನಗೆ ಅಭಿಪ್ರಾಯ. ಯಾರು ವಾಕಿಂಗ್ ಬರ್ತಾರೋ ಯೋಗಕ್ಕೆ ಬರ್ತಾರಂದ್ರೆ ಭಾಳ ಖುಷಿ. 3 ಗಂಟೆಗೆ ಎದ್ದು ಅವ್ರನ್ನ ಎಬ್ಬಿಸ್ತೀನಿ. ನನಗೆ ಯೋಗ ಮಾಡೋದಂದ್ರೆ ಭಾಳ ಖುಷಿ. ಧನ್ಯವಾದ. ನೀವು ಆಪರೇಷನ್ ಮಾಡೋದು ಬೇಡ, ನೀವು ನಿರಂತರವಾಗಿ ಯೋಗಾಭ್ಯಾಸದಲ್ಲಿ ನಿರತರಾದ್ರಿ ಅಂತಂದ್ರೆ ಖಂಡಿತವಾಗಲೂ ಆರೋಗ್ಯವಂತರಾಗಿದ್ದೇ ಇರ್ತೀರಿ. ಮತ್ತು ನೆಕ್ಸ್ಟ್ ಅಮ್ಮ ಯಾರು? ಬನ್ನಿ, ಲಾಸ್ಟ್ ಒಂದು ಬರ್ರಿ ಅಮ್ಮ ಬೇಗ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಮತ್ತಷ್ಟು ಉತ್ಸಾಹ ಹೆಚ್ಚು ಮಾಡ್ದಂಗೆ ಆಗ್ತದೆ. ಅವ್ರಿಗೂ ಕೂಡ ಮತ್ತೆ ನಿತ್ಯ ಯೋಗ ಮಾಡಲಿಕ್ಕೆ ಹುರುಪು ಬರ್ತದೆ, ಹುಮ್ಮಸ್ ತುಂಬುತ್ತದೆ. ನಿಮ್ಮ ಹೆಸರು? ವೀಣಾ ಶಿಲ್ಪಿ. ನಾವು ದಿನ ಅಂಗಡಿಗೆ ಇರೋದ್ರಿಂದ ಕಾಲು ಬ್ಯಾನಿ, ಮೈ ಬ್ಯಾನಿ ಹಾಕಿತ್ತು. ಈ ವಾಕಿಂಗ್ ಮಾಡೋದ್ರಿಂದ ನಮ್ಗೆ ಆರಾಮದಿಲ್ಲ, ಯಾವ ಬ್ಯಾನಿಲ್ಲ, ಏನಿಲ್ಲ. ಧನ್ಯವಾದಗಳು. ವಾಕಿಂಗರ ಮಾಡಿರಿ, ಯೋಗಾರ ಮಾಡಿರಿ, ಅದಕ್ಕೆ ಏನರ ಹೆಸರು ಕರೀರಿ, ಒಟ್ಟಾರೆ ನೀವು ಮಾಡ್ತಿರಲ್ಲ ಎದ್ದು ಅದನ್ನೇ. ಈಗ 7 ಗಂಟೆ ತನಕ 8 ಗಂಟೆ ತನಕ ಮಲ್ಕೊಂಡಿವಿ ಅಂತಂದ್ರೆ ನಮ್ಗೆ ಶುದ್ಧವಾದ ಆಕ್ಸಿಜನ್ ಸಿಗೋದಿಲ್ಲ. ಬೆಳಗಿನ ಜಾವ ಸ್ವಲ್ಪ ಇಲ್ಲಿ ಬರಾಕತ್ತೀರಲ್ಲ, ನೀವು ಏನೂ ಮಾಡದೇ ಇದ್ರೆ ಬಂದು ಸುಮ್ಮನೆ ಕೂತ್ಕೊಂಡ್ರೂ ಸಾಕು, ಆ ಒಂದು ಶುದ್ಧವಾದ ಗಾಳಿಯಿಂದ ನಮ್ಮ ಮತ್ತೆ ಎಲ್ಲ ನರನಾಡುಗಳಲ್ಲಿ ಉತ್ಸಾಹ ತುಂಬುತ್ತದೆ, ಜಾಗೃತಿ ತುಂಬುತ್ತದೆ. ನೀವು ಇಲ್ಲಿ ಬಂದು ಮಾಡ್ಬೇಕಂತ ಏನಿಲ್ಲ, ನೀವು ಸುಮ್ಮನೆ ಎದ್ದು ಒಂದಿಷ್ಟು ಹೊರಗಡೆ ಬೆಳಗಿನ ಜಾವದ ಆಕ್ಸಿಜನ್ನು ಅತ್ಯಂತ ಒಂದು ಶುದ್ಧವಾದಂಥ ಗಾಳಿ ಇರ್ತದೆ. ಹಾಗಾಗಿ ಲಾಸ್ಟ್ ಇನ್ನೊಬ್ರು ಯಾರಾದ್ರು ತಾಯಂದ್ರೆ ಬರ್ತೀರಿ? ಯಾರಾದರೂ ಲಾಸ್ಟ್ ಕೊನೆಯದಾಗಿ? ಹಾಂ, ಪುರುಷರು ಬನ್ನಿ ಸರ್. ನಿಮಗೆ ಆಗಿರ್ತಕ್ಕಂಥ 7 ದಿನದಲ್ಲಿ ಎಕ್ಸ್ಪೀರಿಯೆನ್ಸ್, ಇಲ್ಲಿ ಏನು ಬದಲಾವಣೆ ಆಯಿತು, ಯಾವ ಒಂದು ರೋಗವನ್ನು ಕಳ್ಕೊಂಡ್ರಿ, ಏನಾಯಿತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ 1 ನಿಮಿಷದಲ್ಲಿ ಹೇಳಬೇಕು. ನನ್ನ ಹೆಸರು ಮಂಜುನಾಥ್ ಗೋಡಿ. ಎಲ್ಲರಿಗೂ ಶುಭ ಮುಂಜಾನೆಯ ಯೋಗ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಎಲ್ಲರಿಗೂ ವಂದಿಸುತ್ತಾ, ನನಗೆ ಡಸ್ಟ್ ಅಲರ್ಜಿ ಇತ್ತು. ನಾನು ಎಲ್ಲ ಕಡೆಗೆ ದವಾಖಾನೆ ತೋರಿಸಿದ್ದೆ. ಅವರು ಪ್ರಾಣಾಯಾಮ ಮಾಡಿರಿ, ಆಮೇಲೆ ಯೋಗಾಸನ ಮಾಡಿರಿ ಅಂದರು. ಎಲ್ಲಿ ನಾನು ಹೋಗಿರಲಿಲ್ಲ. ನೀವು ಲಾಸ್ಟ್ ಟೈಮ್ ಬಂದಾಗ ಒಂದು 8 ವರ್ಷ ಆಗಿದ್ದು, ಒಟ್ಟು ಎಲ್ಲಿ ಮಾಡಿರಲಿಲ್ಲ. ನಾನು ಬೆಳಗ್ಗೆ 8:30 ಮಟ್ಟ ಮಲಗ್ತಿದ್ದೆ ಡೈಲಿ. ಈಗ ಇಲ್ಲಿ ಕೆಲವೊಂದು ಮಂದಿಗೆ ನನಗೆ ಇಟ್ಟಿಟ್ಟು ಕಾಮಿಡಿ ಮಾಡ್ತಿದ್ರು, ನೀ ಬಂದಿ ಆದ್ರೆ ಭಾರಿ ಗ್ರೇಟ್ ಆಯ್ತಲ್ಲಂಬರಿ, 8 ಮಟ್ಟ ಹೊರಗೆ ನೀನು ಭಾರಿ ಗ್ರೇಟ್ ಆಯ್ತು ಅಂತಿದ್ರು. ನನಗೂ ಒಂಥರ ನಗಿ ಬರ್ತೈತೆ. ಇಲ್ಲ
ಮಾಡ್ಬೇಕಂತ ಅನಿಸಿದ್ದು ನನಗೂ ಅಂತೇಳಿ ಈಗ ಒಂಥರ ಈಗ 8 ದಿವಸ ಆತಲ್ಲಿ ಬಂದು 7 ದಿವಸ ಆಯ್ತು. ಮೊದಲಿಗೆ ಈಗ ಸ್ವಲ್ಪ ಒಂಥರ ಚೈತನ್ಯ. ಈ ಒಟ್ಟ ಸೂರ್ಯನ ನೋಡಿರಲ್ಲ ನಿಜವಾಗ್ಲು 8ರ ಮಟ್ಟ ಎದ್ದೇಳ್ತಿದ್ದಿಲ್ಲ, ಎಲ್ಲರೂ ಬೀತಿದ್ರು ನನಗೆ. ಈಗ ನಿನ್ನೆ ಆದರೂ ನಿಮ್ಮ ಗುರುಗಳು ಭೇಟಿಯಾದ ನಾನು, ಇಲ್ಲ ಸರ ನಾಳೆ ಒಂದು 9 ಗಂಟೆಗೆ ಬಾಲ್ಕೋಟ ಕಾರ್ಯಕ್ರಮಕ್ಕೆ ಹೋಗ್ಬೇಕ್ರಿ ಅಂತಂದು. ನೀವೇಂದ್ರಿ ಇಲ್ಲ ಬೆಳಗ್ಗೆ ಬರ್ರಿ, ನಾನು ಬೇಕಾದ್ರೆ ದೌಡ ಕಳಿಸ್ತೀನಿ 6:30 ನಿಮಗಂತಂದ್ರಿ. ಇಲ್ಲಿ ಬಂದಿಂದ ನಿಮಗೂ ನಂಬರ್ ಕೊಟ್ಟರು ಸರ, ಅದು ಏನು ಇದ್ರದ್ದು ನೀವು ವಿಡಿಯೋ ಕಳಿಸ್ತೀನಿ ಅಂತಂದ್ರಿ ನನಗೆ. ಡಸ್ಟ್ ಅಲರ್ಜಿ ಏನೈತೆ ಪ್ರಾಬ್ಲಮ್ಮು ಅಂತಂದರು. ಆಯ್ತು ಸರ್ ಅಂತಂದೆ. ಅದಕ್ಕೆ ನನಗೀಗ ಭಾರಿ ಖುಷಿಯಾಗೈತಿ. ಇದು ನಾಳಿಂದ ಈ ಪಂಪಾಜರಿ ಅಂದೆ ನಾನು. ಈಗ ಇವ್ರು ಹೋಗ್ಬಿಡ್ತಾರೆ ಸರ್, ಮತ್ತು ನಾಳಿಂದ ರೀ ನಮ್ಗೆ ಇಲ್ರಿ ಬರ್ರಿ ಹೊಸರು ಕಾಲು ತೊಗೊಮ್ಮ, ಇಲ್ಲಿ ಗುಡ್ಡದಾಗ ಅಲ್ಲಾರ ಮಾಡೋಣ, ಇಲ್ಲ ಸಮಸ್ಯೆ ಕ್ರಿ ಇಲ್ಲದ್ರೆ ಇಲ್ಲಿ ಬರಮ್ಮ ಅಂತಂದರು. ಆಯ್ತು ಸರ್ ಅಂತ ಹೇಳಿದೆ. ಸ್ಟೇ ನಾನು ಒಂದು 2 ಮಾತು ಮುಗಿಸ್ತೀನಿ. ಸ್ವಲ್ಪ ನೋಡ್ರಿ, ಗುಡ್ದಾಗರ ಹೋಗ್ರಿ, ಅವಣದಾಗ ಕೊಡ್ರಿ, ಒಟ್ಟಾರೆ ನೀವು ಎಲ್ಲರೂ ಎದ್ದು ಹೋಗ್ರಿ. ಒಟ್ಟ ಎಲ್ಲರ ಜೊತೆಗೆ ಹೋಗ್ಬೇಕನ್ಸಿದ್ರೆ ಎಲ್ಲರ ಜೊತೆಗೆ ಹೋಗ್ರಿ. ಒಬ್ಬೊಬ್ಬರ ಮನೆಯಲ್ಲಿ ಹೋಗ್ಬೇಕಂದ್ರೆ ಹೋಗ್ರಿ. ಒಟ್ಟಾರೆ ಪ್ರತಿನಿತ್ಯ ಒಂದೊಂದು ನಿಮಿಷ ಸಮಯ ಇರ್ತದೆ. ಕೊನೆಗೆ ನಿಮ್ಮ ಹೆಸರು? ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಈ ನಮ್ಮ ಆ 7 ದಿವಸದ ಯೋಗಗಳನ್ನು ಕಳಿಸಿದಂಥ ನನ್ನ ಗುರುಗಳಿಗೆ ನಮಸ್ಕಾರಗಳು, ಹಾಗೂ ಗುರು ಹಿರಿಯರಿಗೂ ಹಾಗೂ ಅಣ್ಣ ತಮ್ಮ ಅಕ್ಕ ತಂಗಿರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ಮಾಡೋದು ನಮ್ಗೆ ಗೊತ್ತಿರಲ್ಲ, ನಮ್ಮ ಪಪ್ಪಾಯ ಅಜ್ಜಾರ ನಮ್ಗೆ ಹೇಳಿಕೊಟ್ರು, ಯೋಗಕ್ಕೆ ಬರ್ರಿ ಚಲವಾಗ್ಯದ ಅಂತ ಹೇಳಿದೆ. ನನ್ನ ಹೆಸರು ಅಯ್ಯಣ್ಣ ಮಾನಪ್ಪ ಪತ್ತಾರ್ ಸಾಕಿನ ರಾಮತ್ನ. 7 ಕಿಲೋಮೀಟ್ರಿಂದ ನಾನು ಇಲ್ಲಿಗೆ ದಿನಾಲು ಬರುತ್ತೇನೆ. 4 ಗಂಟೆಗೆ ಎದ್ದು ಸ್ನಾನ ಪೂಜೆ ಮುಗಿಸಿಕೊಂಡು ನಾನು ಯೋಗಕ್ಕೆ ಬರುತ್ತೇನೆ. ನನಗೆ ಇದನ್ನು ಕಾರಣೀಭೂತರಾಗುತ್ತಂತ ಯಾರನ್ನ ಪಂಪೆ ಅಜ್ಜನವರೇ ನಮಗೆ ಮೂಲ. ಇದು ಯೋಗ ಮಾಡಬೇಕು. ನಾವು ಅವ್ರಿಗೆ ಹೇಳ್ತಿದ್ದ, ಹಿಂಗ್ರಿ ಅಜ್ಜಾರ ನನಗೆ ಕಾಲು ಬೇನದವು, ಕೈ ನೋವದವು, ಏನು ಮಾಡ್ಬೇಕಂತ ಹೇಳಿದಾಗ ಅಜ್ಜಾರು ಹೇಳಿದರು, ಏನು ಇಲ್ಲ ನೀ ಯೋಗಕ್ಕೆ ಬಾ, ನೀನು ಸರಿಯಾಗಿ ಯೋಗ ಮಾಡು. ನನಗೆ ಬಲಗೈ ಭಾಳ ನೋವಿತ್ತು ರೀ, ಸೈಕಲ್ ಮೋಟ್ರ್ ಮೇಲಿಂದ ಬಿದ್ದಿದ್ದೆ, ಅದು ಸ್ವಲ್ಪ ದಿವಸ ಕಡಿಮೆ ಆಗಿತ್ತು. ಆಮೇಲಿಂದ ಇಲ್ಲ ಯೋಗ ಮಾಡು, ನೀನು ಆರಾಮಾಗ್ತೀಯ ಅಂತೇಳಿ ನಮ್ಮ ಪಂಪಾಯಜ್ಜನವರು ನನಗೆ ಹೇಳಿಕೊಟ್ರು. ಈಗ ನಾನು ಯೋಗ ಮಾಡೋದ್ರಿಂದ ಈಗೀಗ ನನಗೆ ಸ್ವಲ್ಪ ಕೈ ಏನದಲ್ಲ ಸ್ವಲ್ಪ ಮೂಮೆಂಟ್ ಮಾಡೋಕ್ಕೆ ಬರ್ತೈತಿ. ಈಗ ಇದು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಈಗಾದರೂ ನಾನು ದಿನ ಯೋಗ ಮಾಡ್ಬೇಕಾದ್ರೆ ಅಲಕ್ಷ್ಯ ಮಾಡ್ತಿದ್ದೆ, ನಿನ್ನ ಮ್ಯಾಕೆ ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ನನ್ನ ಎಲ್ಲ ಗುರುಗಳಿಗೂ ನನ್ನ ಶ್ರೇಷ್ಠ ನಮಸ್ಕಾರಗಳು. ಥ್ಯಾಂಕ್ ಯು. ಅದ್ಭುತವಾಗಿರ್ತಕ್ಕಂಥ ಅನಿಸಿಕೆ. ತಮ್ಮ ಶೋಲ್ಡರ್ ಪೇನು ಮತ್ತಿಷ್ಟು ನೀವು ನಿತ್ಯ ಯೋಗಾಭ್ಯಾಸ ಮಾಡೋದನ್ನು ಕಡಿಮೆ ಆಗಲಿ. ಹಾಂ ಸರ್, ಬೇಗ ಬರ್ರಿ ಸರ್, ಲಾಸ್ಟ್ ಕೊನೆಗೆ. ಹಾಂ ಬೇಗ, ಹೊಸಬ್ರಿಗೆ ನಮಗೆ ಹೊಸ ಮುಖಗಳು ಬೇಕಿಲ್ಲೇ. ಹಾಂ ಬರ್ರಿ ಅಣ್ಣ, ನೀವು ಬರ್ರಿ ಇಬ್ಬರು ಬರ್ರಿ, ಒಬ್ಬರಾದ್ಮೇಲೆ ಒಬ್ಬರು. ನಿಮ್ಮ ಹೆಸರು? ನನ್ನ ಹೆಸರು ರುದ್ರಪ್ಪ ಶೀಲು ಅಂತಾರೆ. ಈ ಯೋಗದಿಂದ ರೋಗ ಮುಕ್ತ ಅನ್ನುವ ನಾನುಡಿಯಂತೆ ದಿನಾಲು ನಸುಕಿನಲ್ಲಿ ಎಲ್ಲರೂ ಎದ್ದು ಬೇಗ ತಮ್ಮ ದೈನಂದಿನ ಕೆಲಸ ಮುಗಿಸ್ಕೊಂಡು ದಿನಾಲು 1 ಗಂಟೆ ನಸುಕಿನಲ್ಲಿ ಎಲ್ಲರೂ ಎದ್ದು ಯೋಗ ಮಾಡೋದ್ರಿಂದ ನಮ್ಮ ರೋಗ ಮುಕ್ತ ಅನ್ನುವಂಥ ನಾನುಡಿ. ಧನ್ಯವಾದಗಳು. ಬೇಗ ಒಬ್ಬರಾದ್ಮೇಲೆ ಒಬ್ರು ನೀವೇ ಬಂದ್ಬಿಟ್ರಿ. ಇತ್ತದ ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ನಾನುಡಿಯೊಂದಿಗೆ ಪೂಜ್ಯ ಯೋಗ ಗುರುಗಳಿಗೆ ಮತ್ತು ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಮತ್ತು ಊರಿನ ಗುರು ಹಿರಿಯರಿಗೆ ಎಲ್ಲರಿಗೂ ಬೆಳಗಿನ ವಂದನೆಗಳನ್ನು ನಮಸ್ಕಾರ ತಿಳಿಸುತ್ತೇನೆ. ನಾನು ಬಂಡಾರಪ್ಪ ನಿಂಗಪ್ಪ ಗೋಧಿ ಇದೇ ಊರು ಕನ್ಗಲ್, ಮತ್ತು ನಾನು ವೃತ್ತಿಯಲ್ಲಿ KIB ಲೈನ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ನಾನು ದೈಹಿಕವಾಗಿ ಹಗಲಿರುಳು ಶ್ರಮಿಸುತ್ತಿದ್ದರು ಮತ್ತು ನಾನು ಆಂತರಿಕವಾಗಿ ಮಾನಸಿಕವಾಗಿ ಸದೃಢವಾಗಿರ್ಬೇಕಪ್ಪ ಅಂದ್ರೆ ನಾನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ 5 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ 6 ಗಂಟೆವರೆಗೂ ನಾವು ಯೋಗ ಮಾಡಬೇಕು. ಇದು ಒಂದು ನೈಸರ್ಗಿಕ ಕ್ರಿಯೆ. ಪ್ರಕೃತಿಯೊಂದಿಗೆ ನಮ್ಮ ಭಾವನೆಗಳನ್ನು, ನಮ್ಮ ಜೀವನದ ಅಂತರಂಗವನ್ನು ಶುದ್ಧಿ ಮಾಡಿಕೊಳ್ಳಲು ನಾವು ಬೆಳಗಿನ 5 ಗಂಟೆಯಿಂದ ಹೊರಗಡೆ ಹೋಗಿ ಬರ್ತಕ್ಕಂಥ ಗಾಳಿಯನ್ನು ಸವಿದುಕೊಂಡು ಅದರಲ್ಲಿ ತಲ್ಲೀನರಾಗಿ ಸದೃಢವಾದ ಒಂದು ಮನಸ್ಸನ್ನು ಸಮತೋಲನ ಇಟ್ಟುಕೊಳ್ಳಲು ಬಹಳ ಉಪಯೋಗಕರವಾಗಿರುವಂಥ ಯೋಗ. ಇದು ಉಚಿತವಾಗಿ ನಮ್ಮ ಭಾರತದ ಪರಂಪರೆ ಇದು. ಆದ್ದರಿಂದ ನಾವೆಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಳೋಣ. ಮತ್ತು ನಾವು ಇಂಥ ಅವಕಾಶಗಳು ಸಾಮೂಹಿಕವಾಗಿ ಮಾಡುವಂಥ ಅವಕಾಶಗಳು ನಮಗೆ ಸಿಕ್ಕಿದ್ದಿಲ್ಲ. ಇದು ನನ್ನ ಮೊದಲಿನಿಗೆ ಸಿಕ್ಕಿದ್ದು ನನ್ನ ದೊಡ್ಡ ಸೌಭಾಗ್ಯ. ಹಾಗೆ ನನಗೆ
ಸಿಕ್ಕಿಲ್ಲಪ್ಪ ಅಂದರೂ ನಾನು ಕಲಿತಂಥ ಮೊದಲೇ ಆರ್ ಜಿ ಪಾಟೀಲ್ ಸರ್ ಗುರುಗಳು ಮತ್ತು ನಮ್ಮ ಗಡಿಯಾಣ ಸರ್ ಪಂಪಾಯತ್ ಗುರುವಿನವರು ಇವರಿಂದ ನಾನು ಅವರ ಬೆನ್ನತ್ತಿ ಹೋಗಿ ಅವ್ರಿಗೆ ಮಾಡಿದಂತಹ ಸರ ನಾನು ಕಲಿತ್ಕೊಂಡು ಇವತ್ತಿನ ದಿನದಲ್ಲಿ ನಾನು ಒಂದು ಒಳ್ಳೆಯ ಆರೋಗ್ಯವಂತನಾಗಿ ಈಗ ನಿಮ್ಮ ಮುಂದೆ ಇದ್ದೀನಪ್ಪ ಅಂತಂದ್ರೆ ಯೋಗ ಮಾಡಲಿಕ್ಕೆ ಮತ್ತು ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನನಗೂ ಒಂದು ಸದೃಢ ದೇವರು ಸಿಕ್ಕಿದ್ದಕ್ಕೆ ಈಗ ಈ ಸದುಪಯೋಗ ವಹಿಸಿಕೊಟ್ಟಂತೆ ಎಲ್ಲರಿಗೂ ವಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಧನ್ಯವಾದಗಳು. ಬೇಗ ಬೇಗ ಓಡಿ ಬರ್ರಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಗಂಗಾಧರ ಅರಮನೆ. ನಾನು KV ಸೆಕ್ಷನ್ ಆಫೀಸರ್. ನಾವು 1-2 ವರ್ಷದಿಂದ ಪಂಪ ಹೆಜ್ಜರಿಗೆ ಹೇಳ್ಕೊತಿದ್ವಿ, ಕಂದಗಲ್ಲಾಗ ಒಂದು ಒಳ್ಳೆಯ ಯೋಗ ಪ್ರೋಗ್ರಾಮ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಯೋಗ ಕೂಡಿ ಬಂದಿರಲಿಲ್ಲ. ಈ ರುದ್ರಸ್ವಾಮಿಗಳ ಅನುಭವ ಮಂಟಪದಿಂದ ಏನಾಯ್ತಂದ್ರೆ ಒಂದು ಅಮಾವಾಸ್ಯೆಗೆ ಅವರು ಸತ್ಕಾರಕ್ಕೆ ಕರೆದಾಗ ಅವರು ಕೂಡ ಕಂದಗಲ್ದಿಂದ ನಮಗೆ ಭಾಳ ಅನುಕೂಲ ಆಗೈತಿ, ನಾವು ಕಂದಗಲ್ದಾಗ ಯೋಗ ಕ್ಲಾಸ್ ಮಾಡಿಕೊಡ್ತೇವಂತೆ ಅವರು ಸ್ವತಃ ತಾವೇ ಹೇಳಿದ್ರಂತೆ. ಅದು ನಮ್ಮೆಲ್ಲ ಕಂದಗಲ್ ಗ್ರಾಮಸ್ಥರ ಒಂದು ಒಳ್ಳೆಯ ಇದು. ಅದಕ್ಕೆ ಈಗೇನು ಅಜ್ಜರು ಒಂದು ಗುರುಗಳು ಒಂದು ವಾರದಿಂದ ಏನು ನಿರಂತರ ಯೋಗದ ಇದು ಮಾಡ್ಯಾರ, ಎಲ್ಲರೂ ಅದನ್ನು ಸದುಪಯೋಗ ಪಡ್ಕೊಂಡು ಅಂತಾರೆ. ನಾವೆಲ್ಲ ಧನ್ಯವಾದಗಳು ಎಲ್ಲರಿಗೂ. ಇದು ಇರಲಿ ಇಷ್ಟು ಹೇಳಿ ನಾನು 1-2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಲಾಸ್ಟ್ ಮತ್ತೆ ಅಜ್ಜರ ಬರ್ರಿ ಬರ್ರಿ. ವಿಶೇಷವಾಗಿ ನಮ್ಮ ಮೊಟ್ಟ ಮೊದಲಿಗೆ ಕರೆ ಮಾಡಿ ನಮ್ಮ ಪಂಪಾಯ ಗುರುವಿನ ಮಠ ಅಜ್ಜರು ನೋಡ್ರಿ, ಅವ್ರು ಮೆಡಿಕಲ್ ಶಾಪ್ ಇದ್ರು ಯೋಗಕ್ಕೆ ಮಹತ್ವ ಎಷ್ಟು ಕೊಟ್ಟಾರ. ಅವರು ಗುಳಿಗೆ ಬೇಕಾದಷ್ಟು ನುಂಕೊಂತ ಅವ ಆರಾಮಾಗಿರ್ಬೋದಾಗಿತ್ತು, ಆದರೆ ಅದರಾಗ ಆರೋಗ್ಯ ಇಲ್ಲ, ಯೋಗದಲ್ಲಿ ಆರೋಗ್ಯ ಇದೆ ಅನ್ನೋ ತಿಳ್ಕೊಂಡು. ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಂಪಾಯ ಗುರುವಿನ ಮಠ ಅಂತೇಳಿ. ನಾವು ಯೋಗ ಬರೋದಿಲ್ಲ ಅಂತೇಳಿ ಬಂದಿಲ್ಲ, ಇಲ್ಲಿಗೆ ಬರ್ತೈತಿ. ಆದರೆ ಅದನ್ನು ನಾವು ಕಳೆದ 6 ತಿಂಗಳಿಂದ ನಾವು ಬಿಟ್ಟಿದ್ದೀವಿ. ಈ ಒಳ್ಳೆ ಇದನ್ನು ಈ ಗುರುಗಳು ಬಂದಿಂದ ಪ್ರೇರೇಪಿಸಿದ್ದಾರೆ. ಇದನ್ನು ಕಂಟಿನ್ಯೂ ಮಾಡೋದ್ರಿಂದ ಎಲ್ಲರಿಗೂ ಆರೋಗ್ಯದಿಂದ ಆರಾಮಿರ್ತಾರೆ ಅಂತೇಳಿ ನಾನು. ಬರ್ಲಿ ಇಲ್ಲ ಇಲ್ಲಿ ನೋಡ್ರಿ, ಇದು ಯಾರು ಕರೆಸಿ ಮಾಡಿಸೋದಲ್ಲ, ನಿಮ್ಮ ಇಚ್ಛೆಯಿಂದ ನೀವು ಬೆನ್ನು ಹತ್ತಬೇಕು. ಹಾಂ ಅಲ್ಲಲ್ಲ, ನೀವು ಅವ್ರು ಎಲ್ಲಿ ಹೋಗ್ತೀರಿ, ನೀವು ನಾವು ಬರ್ತೀವಿ ಅಂತೇಳಿ ನೀವು ಬೆನ್ನು ಹತ್ಬೇಕು ಅವ್ರಿಗೆ. ಅವ್ರು ನಿಮ್ಮ ಕರೆದು ಫೋನ್ ಹಚ್ಚಿ ಕರೆಯೋದಲ್ಲ. ಶ್ರೀ ವೀರಭದ್ರೇಶ್ವರನ ಮನದಲ್ಲಿ ನೆನೆಯುತ್ತಾ ಈ ಯೋಗಾಸನದ ಗುರುಗಳಿಗೆ ನನ್ನ ಶಿರಸಾಷ್ಟಾಂಗಗಳನ್ನು ನಮಿಸುತ್ತಾ, ಈ ಯೋಗ ಪಂಪಯ್ಯ ಗುರುವಿನವರು ನಾವು ಕೆಲ ದಿನಗಳ ಹಿಂದೆ ಪರಮಾನಂದನ ಗುಡಿಯಲ್ಲಿ ಒಂದು 4 ಮಂದಿ ಕಂಟಿನ್ಯೂ ಹೋಗ್ತೀವಿ ನಾವು. ಪರಮಾನಂದನ ಗುಡಿ 1 ಕಿಲೋಮೀಟರ್ ಆಗ್ತದೆ ಇಲ್ಲಿಂದ. ಹೋಗ್ತೀವಿ, ಅವ್ರಿಗೆ ತಿಳಿದಂಥ ಯೋಗಗಳನ್ನು ನಮಗೆ ಹೇಳ್ತಾರೆ, ನಮಗೆ ಬರುವಂಥ ಯೋಗಗಳನ್ನು ಅವ್ರಿಗೆ ಹೇಳ್ತೀವಿ. ಈ ಕೆಲವೊಂದು ಹೆಣ್ಮಕ್ಳಿಗಂತೂ ಬೊಗ್ಗಕ್ಕೆ ಆಗಲ್ರಿ, ಎಲ್ಲಿ ನಿಂದ್ರಕ್ಕೂ ಆಗಲ್ಲ. ಅವರು ಯೋಗದಲ್ಲಿ ಅವರು ಮತ್ತಿನರಾಗಿ ಯೋಗವನ್ನು ಕಲಿತು ಇನ್ನೂ 4 ಮಂದಿಗೆ ಕಲಿಸಲಿ. ಮತ್ತು ನಮ್ಮ ಪಂಪಣ್ಣ ಸಜ್ಜನವರು, ನಮ್ಮ ಗಡಿಯಣ್ಣವರು, ಇವರೆಲ್ಲರೂ ಕೂಡಿ ನಮ್ಮ ಯೋಗಾಸನಕ್ಕೆ ಇಲ್ಲೊಂದು ಕಂದಗಲ್ ಗ್ರಾಮದಲ್ಲಿ ಮಾಡಿಸಿ ಎಲ್ಲ ಯುವಕರಿಗೆ ಮತ್ತು ಹೆಣ್ಣುಮಕ್ಕಳಿಗೆ ಒಂದು ಯೋಗದ ಅನುಭವವನ್ನು ಕೊಟ್ಟು ಗುರುಜಿಯವರು ಬಂದು ಇದ್ರ ಬಗ್ಗೆ ತಿಳಿಸಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಬರ್ರಿ ಅಜ್ಜರ, ಕೊನೆಯದಾಗಿ ಇಬ್ಬರು ಕಡೆನ ಸರ್. ಒಟ್ಟಾರೆ 7 ದಿನದ ಈ ಸಂಪೂರ್ಣ ಒಂದು ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು ಹೊತ್ತು ನಮ್ಮನ್ನು ಇಲ್ಲಿ ಪ್ರತಿನಿತ್ಯ ಕರೆಸ್ಕೊಂಡು ಇಲ್ಲೆಲ್ಲ ನಡೀತಕ್ಕಂಥ ಕಾರ್ಯಕ್ರಮ ಚಟುವಟಿಕೆಗಳಿಗೆ ಸಹಕಾರ ಕೊಟ್ಟು ನಮ್ಮ ಗಡಿಯಣ್ಣವ್ರು ಸರ್ ತನು ಮನಧನದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಕಷ್ಟು ತಮ್ಮ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಗಡಿಯಣ್ಣವ್ರು ಸರ್ ಒಂದು 3 ನಿಮಿಷಗಳ ಕಾಲ ತಮ್ಮ ಅನುಭವ ಅನಿಸಿಕೆ ಈ ಕಾರ್ಯಕ್ರಮ ಕುರಿತಾಗಿ ಹೇಳಬೇಕಾಗಿ ವಿನಂತಿ. ತದನಂತರದಲ್ಲಿ ನಮ್ಮ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂಥ ಪಂಪಣ್ಣ ಸಜ್ಜನವರು ಕೊನೆಯದಾಗಿ. ಹಾಂ, ನಮ್ಮ ಪತ್ರಕರ್ತ ನಂತರ ಪಂಪಣ್ಣ ಸಜ್ಜನವರು ಮೇನ್ ಪತ್ರಕರ್ತರು ಇರಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೈಲೆನ್ಸ್ ನೇರವಾಗಿ ಕೊಡ್ರಿ. ಪ್ರಥಮವಾಗಿ ನಮ್ಮೂರಿನ ಆರಾಧ್ಯ ದೇವರಾದಂಥ ಶ್ರೀ ವೀರಭದ್ರೇಶ್ವರ ದೇವರನ್ನು ಮನದಲ್ಲಿ ಸ್ಮರಿಸುತ್ತಾ, ಅದೇ ರೀತಿಯಾಗಿ ನಮ್ಮೂರಿನ ಶ್ರೀ ರುದ್ರಮುನಿ ಸ್ವಾಮಿ ಮಠದ ಡಾಕ್ಟರ್ ಜನ್ಮಲ್ಲಮ್ಮ ಸ್ವಾಮಿಗಳನ್ನು ಮನದಲ್ಲಿ ಸ್ಮರಿಸುತ್ತಾ, ಈ ಒಂದು ಸತತವಾಗಿ 7 ದಿನಗಳ ಕಾಲ ನಡೆದುಕೊಂಡು ಬಂದಂಥ ಯೋಗ ಶಿಬಿರ ಇವತ್ತು ಕೊನೆಗೊಳ್ಳುತ್ತದೆ. ಇವತ್ತು ಕೊನೆಗೊಳ್ಳುತ್ತಂತಂದು ನಾವು ಮತ್ತೆ ಮನೆಯಲ್ಲಿ ಕೊಡೋದು ಬೇಡ. ಎಲ್ಲರೂ ನಾಳೆಯಿಂದ ಪ್ರತಿದಿನ ವಾಕ್ ಮಾಡೋದು, ಸುಮಾರು 1-1.5 ಕಿಲೋಮೀಟ್ರ್ ವಾಕು, ಅದ್ರ ಜೊತೆಗೆ
ಏನೇನು ಲಘು ವ್ಯಾಯಾಮಗಳಿರ್ತಾವೆ, ಸರಳ ಮತ್ತು ಲಘು ವ್ಯಾಯಾಮಗಳು ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೆ ಅವನಷ್ಟು ಲಘು ವ್ಯಾಯಾಮಗಳನ್ನು ಮಾಡಬೇಕು. ಜೊತೆಗೆ ಪ್ರಾಣಾಯಾಮ, ಯೋಗ ಮತ್ತು ಧ್ಯಾನ ಇವನ್ನೆಲ್ಲ ನಾವು ಅನುಸರಿಸ್ಕೊಂಡು ಪ್ರತಿದಿನ ನಾವು ಮಾಡ್ಕೊತ ಹೋದಂದ್ರೆ ನಾವು ರೋಗದಿಂದ ಮುಕ್ತರಾಗಿರ್ತೀವಿ. ನಮ್ಮ ಜೀವನದಲ್ಲಿ ಇವತ್ತೇನಾಗಿದೆ ಅಂದ್ರೆ ಔಷಧಾಲಯ, ನಮ್ಮ ಜೀವನ ನಮ್ಮ ದೇಹನ ಔಷಧಾಲಯ ಆಗಿಬಿಡುತ್ತೆ ಪ್ರತಿಯೊಂದಕ್ಕೂ. ಹೆಂಗಂದ್ರೆ ನಮ್ಮದು ಚಯಾಪಚಯ ಕ್ರಿಯೆ ತಾನೇ ಸರಳವಾಗಿ ನಡೀತಿರ್ಬೇಕು. ನಾವಿಲ್ಲ ಹಸಿವು ಆಗಲ್ಲ ಅಂತಂದು ಅದಕ್ಕೊಂದು ಮಾತ್ರೆ ತೊಗೊಳ್ಳೋದು, ಆ ಊಟ ಮಾಡಿದ ಮೇಲೆ ಪಚನ ಆಗಲ್ಲ ಅನ್ನೋದಕ್ಕೆ ಮತ್ತೆ ಅದಕ್ಕೊಂದು ಮಾತ್ರೆ ತೊಗೊಳ್ಳೋದು, ಪಚನ ಆಗಲಿಲ್ಲ ಅಂದ್ರೆ ಮತ್ತೆ ಅದು ಕ್ರಿಯೆ ಹೊರಗೆ ಹೋಗೋ ಕ್ರಿಯೆಗೂ ಮತ್ತೆ ಅದಕ್ಕೊಂದು ಮಾತ್ರೆ ತೊಗೊಳ್ಳೋದು, ಹಿಂಗೆ ಆಗಿಬಿಡುತ್ತೆ. ಅದಕ್ಕೆ ಈ ಒಂದು ನಮ್ಮ ಈ ಯೋಗದಲ್ಲಿ ಏನೈತೆ ಅಂದ್ರೆ ಭಾಳ ಮಹತ್ವವಾದಂಥ ವಿಷಯ ಅಡುಗೆ ಐತಿ ಯೋಗದೊಳಗೆ. ಅದನ್ನ ಅರ್ಥಕೊಳ್ಬೇಕು ನಾವು. ಪ್ರತಿಯೊಂದಕ್ಕೂ ಕಾಯಿಲೆಗೆ ಇವತ್ತು ಮುದ್ರೆಗಳದಾವ, ಆ ಮುದ್ರೆಗಳನ್ನು ಸಾಕಷ್ಟು ಯೋಗ ಮುದ್ರೆಗಳು ಪುಸ್ತಕ ಸಿಗ್ತಾವೆ. ನಾವು ಎಲ್ಲರ ಹೋದಲ್ಲಿ ನಾವು ಜಾತ್ರೆ ಆಮೇಲೆ ಯಾವುದೋ ಒಂದು ಉತ್ಸವದಲ್ಲಿ ಹೋದಾಗ ಪುಸ್ತಕ ಮಳಿಗೆಗಳು ಇರ್ತಾವೆ. ನಾವು ಆ ಪುಸ್ತಕ ಮಳಿಗೆ ಹತ್ರ ಹೋಗುವಂಥ, ಪುಸ್ತಕ ಓದುವಂಥ ಅಭಿರುಚಿಯನ್ನು ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಬೇಕು. ಜೊತೆಗೆ ನಮ್ಮ ಮಕ್ಕಳಿಗೂ ಅದ್ರ ಬಗ್ಗೆ ನಾವು ಹೇಳ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನಾವು ಪುಸ್ತಕಗಳನ್ನ ನಾವು ಮಕ್ಕಳ ಕೈ ಕೊಟ್ಟಾಗ ಮೊಬೈಲ್ ನೋಡೋದು, ಟಿ ವಿ ನೋಡೋದು ಬಂದಾಗುತ್ತೆ. ಅದಕ್ಕೆ ಅಂಥ ಒಂದು ಪುಸ್ತಕ ಮಳಿಗೆಯಲ್ಲಿ ಹೋದಾಗ ಯೋಗದ ಬಗ್ಗೆ ಸಾಕಷ್ಟು ಪುಸ್ತಕಗಳು ಸಿಗ್ತಾವೆ. ತೊಗೊಂಡು ಬಂದು ಮುದ್ರೆಗಳು, ಅದರೊಳಗೆ ಏನು ದೊಡ್ಡ ಶ್ರಮ ಹಾಕುವಂಥದ್ದು ಏನಿರಂಗಿಲ್ಲ. ನಾವು ಸುಮ್ಮ ಕುಂತು ಮುದ್ರೆ ಮಾಡೋದು. ಆ ಕೆಲವೊಂದು ಮುದ್ರೆ ಮುಖಾಂತರ ಸಾಕಷ್ಟು ರೋಗಗಳು ನಿವಾರಣೆ ಆಗ್ತವೆ ನಮ್ಮ ಜೀವನದೊಳಗೆ. ಅದಕ್ಕೆ ಎಲ್ಲರೂ ಇನ್ನು ಮುಂದೆ ಕಂಟಿನ್ಯೂ ಆಗಿ ಯೋಗ ಮಾಡುತ್ತಾ ಇನ್ನೂ ಹೆಚ್ಚಿನ ಜನರಿಗೆ ನಾವು ಯೋಗ ಮಾಡಲು ಪ್ರೇರೇಪಿಸುತ್ತಾ ನಮ್ಮ ಗ್ರಾಮವನ್ನು ರೋಗಮುಕ್ತವಾಗಿ ಮಾಡೋಕ್ಕೆ ನಾವೆಲ್ಲರೂ ಹೆಚ್ಚಿನ ಶ್ರಮ ಹಾಕಬೇಕು ಅಂತೇಳಿ ನನ್ನೊಂದು ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಮನೆಯಲ್ಲಿ ನಿಮ್ಮ ಎಷ್ಟು ಉಡುಗೆಗಳಿರ್ತಾವಲ್ಲ, ಈಗ ಎಷ್ಟು ಪ್ಯಾಂಟ್ ಶರ್ಟ್ ಇರ್ತಾವೆ ನಿಮ್ಮ ಮನ್ಯಾಗ? ಒಂದು 5 ಜೋಡಿ ಇರ್ತಾವೆ, 10 ಜೋಡಿ ಇರ್ತಾವೆ. ಗಡಿಯಾರ ಸರ್ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು ಹೇಳಿದರು. ಎಷ್ಟು ಸೀರೆ ಇರ್ತಾವಲ್ಲ ಅದಕ್ಕಿಂತ ಒಂದು ಹೆಚ್ಚು ಬುಕ್ಕ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ 2 ಸೀರೆ ಅದಾವ ಅಂತಂದ್ರೆ ಯೋಗದ್ದಾಗಿರ್ಬೋದು, ಆಧ್ಯಾತ್ಮಿಕ ಚಿಂತನೆದಾಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಅದಕ್ಕಿಂತ ನಿಮ್ಮ ಸೀರೆಗಿಂತ ಒಂದು ಪುಸ್ತಕ ಹೆಚ್ಚಿರಬೇಕು. ಆ ಸಂಗ್ರಹನ ಇನ್ಮೇಲೆ ಕೂಡಿಸ್ಲಿಕ್ಕೆ ನಮಗೆ ಬೇಕಂದ್ರೆ 4 ಜೋಡಿ ಚಪ್ಪಲಿ ಇರ್ತಾವೆ. ಆದರೆ ಮನೆಯಲ್ಲಿ ನಮಗೆ ವಿದ್ಯೆ ಕಲಿಸ್ತಕ್ಕಂಥ ಒಂದು ಏನು ಶಾಲೆಯಲ್ಲಿ ಓದಿದ್ದೀವಿ ಅವೇ ಎಷ್ಟೇ ಕರೆ. ಆದರೆ ಒಂದು ಯೋಗದ ಸೂತ್ರಗಳನ್ನಾಗಿರ್ಬೋದು, ಒಂದು ಆಧ್ಯಾತ್ಮದ ಗ್ರಂಥಗಳಾಗಿರ್ಬೋದು ಒಂದೂ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಸರಿಸುಮಾರು ಯೋಗ ಪುಸ್ತಕಗಳನ್ನು ನನ್ನ ಹತ್ರ 100 ಇವೆ. ಅವು ಎಲ್ಲವೂ ಓದಬೇಕು ಅಂತಂದ್ರೆ ವರ್ಷ ಬೇಕು. ಹಾಗಾಗಿ ಈಗಿನ ಜನರಿಗೆ ಪುರುಸತ್ತಿರಲ್ಲ ಅಂಥೇಳಿ ಒಂದೊಂದೇ ಲೈನು. ನಮಗೇನು ಶೀತ ಬರ್ತಾ ಇದೆಯಾ, ಅದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡು. ನನಗೆ ಹೊಟ್ಟೆ ನೋಯ್ತಾ ಇದೆಯಾ, ಅದಕ್ಕೆ ಕುಂಭಕ ಪ್ರಾಣಾಯಾಮ ಮಾಡು. ಈ ರೀತಿ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು 200 ಆಸನಗಳ ಒಂದು ಪುಸ್ತಕವನ್ನು ಬರೀಲಿಕ್ಕೆ ಇಚ್ಛೆಪಟ್ಟು ಅದಕ್ಕೆ ನಾನು ಏನು ಮಾಡಿದ್ದೀನಿ, ಕಲಿಯುಗದಲ್ಲಿ ಸಂಜೀವಿನಿ ಯೋಗ ಅನ್ನೋ ಒಂದು ಪುಸ್ತಕ ಟೈಟಲನ್ನು ಕೊಟ್ಟು, ಇದು ನಮ್ಮ ಶ್ರೀಶೈಲ ಜಗದ್ಗುರು ಮತ್ತು ಕಾಶಿ ಜಗದ್ಗುರುಗಳೇ ಉದ್ಘಾಟನೆ ಮಾಡಿರ್ತಕ್ಕಂಥ ಪುಸ್ತಕ. ಇದು ವಿಶೇಷ ನಮ್ಮ ಜೀವನದಲ್ಲಿ. ನೋಡ್ರಿ, ಒಬ್ಬ ದಡ್ಡನೂ ಕೂಡ ಹೇಗೆಲ್ಲ ಒಂದು ಪರಿವರ್ತನೆಗೊಳ್ಳಬೇಕು ಅನ್ನೋದಕ್ಕೆ ನಾವು ನಿರಂತರ ಯೋಗ ಮಾಡೋದ್ರಿಂದ ನಮ್ಮ ಬುದ್ಧಿ ವಿಕಾಸ ಆಗ್ತದೆ. ಏನೆಲ್ಲ ಶಕ್ತಿ ಈಗೆಲ್ಲ ನಾವು ಮಹರ್ಷಿಗಳು, ಸಂತರು, ಮಹಾತ್ಮರು ಅಂದರೆ ಅವರು ಒಂದಿಲ್ಲದ ಒಂದು ಕಾಲದಲ್ಲಿ ಕೆಟ್ಟವರೇ ಆಗಿದ್ದರು. ಆದರೆ ಗುರುಗಳ ಒಂದು ಸ್ಪರ್ಶದಿಂದ, ಗುರುಗಳ ಒಂದು ಬೆರೆಯುವಿಕೆಯಿಂದ, ಅವರ ಸಮೀಪಕ್ಕೆ ಹೋಗೋದ್ರಿಂದ ಅವರು ಕೂಡ ಸಂತ ಮಹಾತ್ಮರಾಗಿ ಹೊರಪಟ್ಟರು ಅಂತೇಳಿ ಎಷ್ಟೋ ಜನರು ನಾವು ನೋಡ್ತಾ ಇರ್ತೀವಿ, ಕಥೆಗಳನ್ನು ಕೇಳ್ತಾ ಇರ್ತೀವಿ. ಹಾಗೆ ಇವತ್ತು ಗಿರೀಶನ ಯೋಗಾಭ್ಯಾಸ ನೀವು ಕಲ್ತ್ರಿ ಅಂತಲೇ ನೀವು ಯೋಗಿಗಳೇ. ಇವತ್ತು ಇಲ್ಲಿ ಗಿರೀಶ ದೊಡ್ಡವನು, ನೀವು ಸಣ್ಣವರು ಅಂತ ಹಂಗೇನಿಲ್ಲ. ನಾವೆಲ್ಲರೂ ಯೋಗಿಗಳು. ಒಳ್ಳೆ ಒಂದು ಸದೃಢ ನಾವು ದೇಶ ಕಟ್ತೀವೋ ಇಲ್ಲೋ, ನಮ್ಮ ಕಂದಗಾಲ ಗ್ರಾಮವನ್ನಾದರೂ ನಾವು ಯೋಗಿಗಳನ್ನಾಗಿ ತಯಾರಿ ಮಾಡ್ತಕ್ಕಂಥ ನಾವು ನಾವು 50 ಜನ ಸೇರಿದ್ದೀವಿ. ಎಲ್ಲರೂ ಆ ಒಂದು ತಯಾರಿ ಮಾಡೋ ನಿಟ್ಟಿನಲ್ಲಿ ಶ್ರಮಿಸೋಣ. ಆ ನಿಟ್ಟಿನಲ್ಲಿ ಈಗ ಪಪ್ಪಣ್ಣ ಸಜ್ಜನವರು ಕೂಡ ತಮ್ಮ ಅನಿಸಿಕೆ ಅನುಭವ. ಹಾಂ, ಆಯ್ತು, ಬರ್ರಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಪಪ್ಪಣ್ಣ ಸಜ್ಜನವರು. ನೋಡ್ರಿ, ಅವರು ಎಲ್ಲ ಕ್ಷೇತ್ರಗಳಲ್ಲಿದ್ದೂ ಕೂಡ ಬೆಳಗಿನ ಜಾವ ಬರ್ರಿ ಒಂದು ಹೆಸರೆಲ್ಲ ಹೇಳಿ ಎದ್ದು ಬರ್ರಿ, ಒಂದೆರಡು ಬರ್ರಿ. ಬೇಕು ನಿಮ್ಮ ಹೆಸರು ಹೇಳ್ರಿ, ನಿಮ್ಗೇನಾದ್ರು ಲಾಭ ಆಗಿದ್ದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹಾಗೂ ಯೋಗ ಕಲಿಸ್ತಕ್ಕಂಥ ಗುರುಗಳಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ಶಿಬಿರಾರ್ಥಿಗಳಿಗೂ
ಬೆಳಗಿನ ಶುಭೋದಯವನ್ನು ತಿಳಿಸುತ್ತಾ, ಯೋಗ ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳು ಇದೆ ಅಂತ ಇಂದಿನ ಒಂದು ಪೂರ್ವಜರು ಪತಂಜಲಿಯಿಂದ ಹಿಡಿದು ಈಗಿರ್ತಕ್ಕಂಥ ಒಂದು ಆಧುನಿಕ ಯೋಗ ಗುರುಗಳಿರ್ತಕ್ಕಂಥ ಬಾಬಾ ರಾಮದೇವ್ರವರೆಗೂ ಈ ಯೋಗದಿಂದ ರೋಗ ಮುಕ್ತ ಅಂದರೆ ದೇಹದಲ್ಲಿ ಮನುಷ್ಯನಿಗೆ ಹಲವಾರು ರೋಗ ರುಜಿನಗಳು ಸಹಜವಾಗಿ ಅವು ರೂಢಿಗತವಾಗಿರ್ತವೆ. ಯಾಕಂದರೆ ನಾವು ಈಗಿನ ವಾತಾವರಣದಲ್ಲಿ ಈಗಿನ ಒಂದು ಪರಿಸರ ಹೇಗಿದೆ ಅಂದರೆ ನಾವು ಆಮ್ಲಜನಕದ ಕೊರತೆ ಕೂಡ ಅನುಭವಿಸ್ತಾ ಇದ್ದೀವಿ. ದೊಡ್ಡ ದೊಡ್ಡ ನಗರಗಳಲ್ಲಿ ಏನಾಗಿದೆ ಅಂದ್ರೆ ಆಮ್ಲಜನಕಕ್ಕೂ ಕೂಡ ಅವರು ಬೇರೆ ಕಡೆ ಹೋಗಿ ಬೆಳಗಿನ ಜಾವದಲ್ಲಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಒಂದು ಆಮ್ಲಜನಕವನ್ನು ಉಸಿರಾಟವನ್ನು ತೆಗೆದುಕೊಂಡು ಬಂದು ತಮ್ಮ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅದರ ಅವಶ್ಯಕತೆ ಇಲ್ಲ. ನಾವು ಬೆಳಗ್ಗೆ ಬೇಗ ಏಳುವುದರಿಂದ ಮನುಷ್ಯನಿಗೆ ಆಗುವಂಥ ಪ್ರಯೋಜನಗಳು ಏನಂದರೆ ನಾವು ದಿನನಿತ್ಯ ಚೈತನ್ಯಭರಿತವಾಗಿರ್ತೀವಿ. ದಿನನಿತ್ಯ ನಮ್ಮ ಕೆಲಸದಲ್ಲಿ ನಾವು ತಲ್ಲೀನರಾಗಿರ್ತೀವಿ. ಈ ಯೋಗದಿಂದ ಏನು ಪ್ರಯೋಜನ ಇದೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವಿಲ್ಲಿ ಸುಮಾರು ಒಂದು 60ರಿಂದ 100 ಜನ ಇರ್ಬೋದು. ಆದರೆ ನಾವು ಮೊದಲಿಗೆ ಮಾಡ್ತಕ್ಕಂಥ ಒಂದು ಕೆಲಸ ಏನಂದ್ರೆ ಮೊದಲು ನಮ್ಮ ಮನೆಯನ್ನು ನಾವು ಸ್ವಚ್ಛ ಇಟ್ಟಬೇಕಾಗಿದೆ. ಯಾಕಂದ್ರೆ ನಮ್ಮ ಮನೆಯಲ್ಲೇ ನಾವು ಏನು ಮಾಡ್ಬೇಕಂದ್ರೆ ನಾವು ಯೋಗವನ್ನು ನಮ್ಮ ಮಕ್ಕಳಿಗೆ ಆಗಿರ್ಬೋದು, ನಮ್ಮ ತಾಯಿಗಾಗಿರ್ಬೋದು, ನಮ್ಮ ತಂದೆಗಾಗಿರ್ಬೋದು, ನಮ್ಮ ಅಣ್ಣ ತಮ್ಮಂದಿರಿಗಾಗಿರ್ಬೋದು ನಾವು ಹೇಳೋ ಮುಖಾಂತರ ನಂತರ ನಮ್ಮಲ್ಲಿರ್ತಕ್ಕಂಥ ಒಂದು ಓಣಿಯಲ್ಲಿರ್ತಕ್ಕಂಥ ಹಿರಿಯರಿಗೂ ಕೂಡ ತಿಳಿಸುತ್ತಾ ಈ ಯೋಗದ ಒಂದು ಮಹತ್ವವನ್ನು ಗುರುಗಳು ನಮ್ಗೆ ತಿಳಿಸಿದ್ದಾರೆ. ಇದು ಸಕಾರಗೊಳ್ಳಬೇಕಂದ್ರೆ ನಾವು 4 ಜನಕ್ಕೆ ಈ ಯೋಗದಿಂದ ಆಗಿರ್ತಕ್ಕಂಥ ಪ್ರಯೋಜನಗಳು ನೋಡ್ರಿ ಏನಾಗಿದೆ. ಉಸಿರಾಟ ತೊಂದರೆಗೋಸ್ಕರ ನಾವೇನು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಉಸಿರಾಟದ ಒಂದು ನಮ್ಮ ಆಯುಷ್ಯ ಕೂಡ ಹೆಚ್ಚಾಗ್ತಾ ಇದೆ ನೋಡ್ರಿ. ಯಾರು ರೋಗ ಕೊಟ್ಟರೆ ಸಿಗಲ್ಲ, ಆಯುಷ್ಯ ನಮ್ಮ ಕೈಯಲ್ಲೇ ಇದೆ. ಅಂಗೈಯಲ್ಲೇ ನಮ್ಮ ಪ್ರಪಂಚ ಇದೆ, ಅಂಗೈಯಲ್ಲೇ ನಮ್ಮ ಭವಿಷ್ಯ ಇದೆ. ಆ ಭವಿಷ್ಯವನ್ನು ನಾವು ನಿರ್ಮಾಣ ಆಗಿರಬೇಕಾದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಹಿರಿಯರು ಪಂಪಯ್ಯರಾಗಿರ್ಬೋದು, ನಮ್ಮ ಪಂಪಣ್ಣ ಸಜ್ಜಣ್ಣ ಅಣ್ಣರಾಗಿರ್ಬೋದು, ಆಮೇಲೆ ನಮ್ಮ ಗಡಿಯಣ್ಣವರಾಗಿರ್ಬೋದು, ನಮ್ಮ ರುದ್ರಪ್ಪಣ್ಣ ಶೀಲವಂತರಾಗಿರ್ಬೋದು, ಇವರೆಲ್ಲರೂ ಹಿರಿಯರು ಸೇರಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಕೂಡ ಪ್ರಪ್ರಥಮವಾಗಿ ಈ ಯೋಗಕ್ಕೆ ನಾನು ಶಿವರಾತ್ರಿಯಾಗಿ ಆಗಮಿಸಿದ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ತಾ ನಾವೊಂದು ಇಲ್ಲಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಯೋಗ ಗುರುಗಳಿಗೂ, ನಮ್ಮ ಊರಿನ ತಾಯಂದಿರಿಗೂ ಹಾಗೂ ನಮ್ಮ ಎಲ್ಲ ಗುರು ಹಿರಿಯರಿಗೂ ವಂದಿಸುತ್ತಾ, ಇದ್ರ ಜೊತೆಗೆ ನಂದು ಒಂದು ವಿನಂತಿ ಏನಂದ್ರೆ ಎಲ್ಲರೂ ಕೂಡ ಸಾಧ್ಯವಾದರೆ ಒಂದು ಸ್ವಲ್ಪ ದಿನ ಇಲ್ಲೇ ನಾಳೆಯಿಂದ ಪ್ರಾರಂಭಗೊಳಿಸಿದ್ರೆ ಎಷ್ಟು ಜನ ಬರ್ತಾರೆ ನೋಡಿದ್ರೆ ಇಲ್ಲಿಂದನೇ ನೀವು ಪ್ರಾರಂಭಗೊಳಿಸ್ತೀರಿ ಹಿರಿಯರಂತ ನನ್ನ ಒಂದು ಅನಿಸಿಕೆ ಇದೆ. ಇದಕ್ಕೆ ಮನ್ನಣೆ ಕೊಡ್ತಾರೋ ಬಿಡ್ತಾರೋ ಅವರ ಇಷ್ಟ. ಇದಕ್ಕೆ ಎಲ್ಲರೂ ಒಂದು ಒಟ್ಟಾಗಿ ಸೇರಿ ಮಾಡೋದ್ರಿಂದ ಇನ್ನೂ ಹೆಚ್ಚು ಏನಪ್ಪ ಅಂದ್ರೆ ನಾವು ಸದೃಢವಾಗಿರ್ಬೋದು ಅಂತ ಹೇಳ್ತಾ ನನ್ನ ಒಂದು ಭಾಷಣಕ್ಕೆ ವಿರಾಮ ಆಯ್ತು. ಬನ್ನಿ ಸರ್, ವೀರೇಶರ್ ಎಲ್ಲೋದ್ರು ಬನ್ನಿ. ಅಜ್ಜ ಬರ್ರಿ, ಬೇಗ ಬೇಗ, ಸಮಯ ಕಡಿಮೆ ಇದೆ. ಎಲ್ರಿಗೂ ನಮಸ್ಕಾರ. ನಾ ಮಂಜುನಾಥ್ ಹಿರೇಮಠ ಅಂತಂದೇಳಿ ಮೊದಲಿಗೆ ಆರಾಧ್ಯ ದೇವನಾದ ವೀರಭದ್ರೇಶ್ವರನಲ್ಲಿ ಸ್ಮರಿಸುತ್ತಾ, ಹಾಗೆ ನಮ್ಮ ಗಿರಿ ಸರ್ ಭಾಳ ಪರಿಚಯ ನಮ್ಗವರು. ಭಾಳ ದಿವಸದಿಂದ ನಾವು ಹಿಂದೂ ಜಾಗರಣ ವೇದಿಕೆ RSS ಸಂಘಟನೆಯಲ್ಲಿ ಸಕ್ರಿಯವಾಗಿ ಅವರು ಪಾಲ್ಗೊಳ್ತಾರೆ. ನಾವು ಇದು ಯೋಗ ಮಾಡಿದ್ದು ಇದು ಫಸ್ಟ್ ಅಲ್ಲ. ನಾನು ITC ಕ್ಯಾಂಪ್ 2 ಸತಿ ಮಾಡಿದ್ದೀನಿ. ಒಂದು ಬಾಲ್ಕೋಟು ಮತ್ತು ಹುಣಗುಂದು. ITC ಕ್ಯಾಂಪ್ನಲ್ಲಿ ಯೋಗನ ಕಲ್ಸ್ಯಾರ. ಆಮೇಲೆ ಅದ್ರ ಜೊತೆ ಆರೋಗ್ಯ ಹೆಂಗೆ ಇಟ್ಕೋಬೇಕಂತಂದೇಳಿ ಕಲ್ಸ್ಯಾರ. ಅವರು ಗುರುಗಳು ಅದರಲ್ಲಿ ಭಾಗವಹಿಸ್ಯಾರ. ಅವರಿಗೆ ನಾನು ಮತ್ತೊಮ್ಮೆ ನಮ್ಮ ಗ್ರಾಮಕ್ಕೆ ಬಂದು ಇಷ್ಟೆಲ್ಲ ಯೋಗ ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ಒಂದು ಕೊಟ್ರಿ ಅಂತಂದೇಳಿ ಹೇಳಿದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಎಲ್ಲರೂ ದಿವಸ ಯೋಗ ಮಾಡಮ್ಮ. ಈಗ ನಮ್ಮ ಪಂಪಯ್ಯ ಮಾವ ಹೇಳ್ತಾನೆ, ಆರಾಮ್ ಹೇಳ್ಬಿಡ್ತಾನೆ, ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಡಮ್ಮ, ಎಲ್ಲರಿಗೆ ಫೋನ್ ಹಚ್ಚಿಬಿಡಮ್ಮ. ಅವ್ನ ಆಸಕ್ತಿ ಐತೆ, ಆದ್ರೆ ನಡ್ಬರ್ಕ್ ಕೈ ಬಿಟ್ಬಿಡ್ತಾನೆ. ಅದು ಬೇಜಾರು ನಮ್ಗೆ. ಇರ್ಲಿಕ್ಕಂದ್ರೆ ಕಾಶಿಗೆ ಹೋಗ್ತಾನ,
ಇಲ್ಲಿಕ ಮತ್ರಾಗ ಹೋಗ್ತಾನ, ಒಂದು ಟೂರ್ ಅಡ್ಡಾಡ್ತಾನೆ, ಆತ ಆರಾಮ ಭರ್ಜರಿ ಚೈನಿ ಹೊಡಿತಾನೆ. ಹೊಡೆದ ಕಾಸು ಬಂದು ಮತ್ತೆ ಯೋಗ ಮಾಡೋಮ್ಲಿ ಹಂಗಾತು ಹಿಂಗಾತು ಅಂತಂದು ಹೇಳ್ತಾನೆ ಸರ. ಆರ ಪ್ರೇಮ ಐತ್ರಿ, ಎಲ್ಲರನ್ನೂ ಸೇರಿಸ್ಬೇಕು, ಆರೋಗ್ಯದಿಂದ ಇರ್ಬೇಕು. ತಾನೊಬ್ಬ ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಾನೆ. ನನಗೆ ಲಾಭ ಐತಿ, ನಿಮಗೆ ಲುಕ್ಷಾನ್ ಐತಿ ಅಂತಂದು ಹೇಳೋಗಿಲ್ಲ. ನೀವು ಲಾಭ ತೋರಿ, ನಾ ಲುಕ್ಷಾನ್ ಮಾಡ್ಕೊಂತ ಅಂತಂದು ಹೇಳ್ತಾನೆ. ಹಾಗಾಗಿ ಎಲ್ಲರೂ ಸೇರಿ ಯೋಗ ಮಾಡಮ್ಮ. ಯೋಗದಿಂದ ನಮಗೆ ಮುಕ್ತಿ ಹೊಂದಮ್ಮ. ಸಾಯ ಮಟ್ಟ ಇರುತ್ತೆ ಎಲ್ಲ ಜೀವನದಾಗ, ಸಂಸಾರದೊಳಗೆ ನಮಗೂ ಎಲ್ಲ ಭಾಳ ಕಷ್ಟ ಅದಾವ. ಆ ಕಷ್ಟ ಎಲ್ಲ ಮರೆಸಿ 5 ಗಂಟೆಗೆ ಎದ್ದು ಬಂದೀವಿ. ಈಗ 5 ಗಂಟೆಗೆ ನಾನು ಹೆಂಡ್ತಿ 5 ಗಂಟೆಗೆ ಎದ್ದೇಳ್ತಾನೆ, ಏನು ಮಾಡ್ತಾನೆ, ಎಲ್ಲಿ ಹೋಗ್ತಾನ ಅಂತಂದು ಕೇಳ್ತಿದ್ಲ. ಅವ ನಮ್ಮ ಷಡಕ್ಷರಿ ನಮ್ಮ ತಮ್ರಿ, ಅವ್ನು ಕೇಳ್ತಾವ, ಇಲ್ಲ ಯೋಗ ಕ್ಲಾಸ್ ನಡೆದೈತಿ ಹೋಗ್ತಾನ, ಭಾಳ ದಪ್ಪಗೇನವ, ಅಲ್ಲೇ ಕರಗಿಸ್ಲಾವ ಅಂತಂದು ಹೇಳಿದೆ. ಹಾಗಾಗಿ ಎಲ್ಲರಿಗೂ ಒಂದ್ಸುತ್ತ ನಾನು 4 ಮಾತು ಮುಗಿಸ್ತೀನಿ. ಅಜರ ಬನ್ನಿ, ಕೊನೆಯದಾಗಿ ಒಂದು 5 ನಿಮಿಷಗಳ ಕಾಲ, ಈ ಒಟ್ಟಾರೆ 7 ದಿನಗಳ ಕಾಲ ನಿಮ್ಮ ಎಲ್ಲರ ಬರ್ರಿ ಬೇಗ ಬನ್ನಿ, ಯಾರಾದ್ರೂ ಹೇಳೋರಿದ್ರೆ ಹೇಳ್ರಿ. ಒಟ್ಟಾರೆ ಕೊನೆಯದಾಗಿ ಒಂದು 7 ದಿನಗಳ ಕಾಲ ಬರ್ರಿ ಸರ್. ಅಂದ್ರೆ ನೀವು ಮೈಕ್ ಹಿಡಿದು ಮಾತಾಡೋದು ನೋಡಿ ಅವ್ರು ಸಂತೋಷ ಪಡ್ತಾರೆ. ಈ 7 ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಇದರ ಒಂದು ಅನುಭವ ಅನಿಸಿಕೆಗಳನ್ನು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಾಗಿ ವಿನಂತಿ. ಮೈಕ್ ಕೊಟ್ಟಿನ ಸಂಕ್ಷಿಪ್ತ ಹೇಳೋದಂದ್ರೆ ಭಾಳ ಕಷ್ಟ. ಆದರೂ ಪ್ರಯತ್ನ, ಯಾಕಂದ್ರೆ ಮಾತಾಡೋದ ನಮ್ಮ ಒಂದು ಹವ್ಯಾಸ ಆಗಿಬಿಟ್ಟೈತಿ. ಮತ್ತು ಎಲ್ಲಾರ ಓದತ್ನಾಗೂ ಮಾತಾಡ್ರಂತಾರ, ಒಂದು ಏನೋ ನಮ್ಗೆ ತಿಳಿಯೋದು ಮಾತಾಡ್ತೀವಿ. ಇವತ್ತು ಈ ಯೋಗದ ಬಗ್ಗೆ, ಯೋಗದ ಶಿಬಿರಾರ್ಥಿಗಳಿಗೆ ಮತ್ತು ಈ ಯೋಗ ಗುರುಗಳಿಗೆ ಇಡೀ ನಮ್ಮ ಕಂದಗಲ್ ಗ್ರಾಮದಿಂದ ನಾವು ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ಏನಂದ್ರೆ ಯೋಗದಾಗ ಈಗೆಲ್ಲ ಮಾಡ್ಸ್ಯಾರ ಅವರು. ಯಾವಾಗ ಮಾಡೋಕ್ಕಂತ ಗೊಂದಲದಾಗ ಇದೀವಿ ನಾವು. ಯಾವ್ದು ಮಾಡ್ಬೇಕು, ಏನು ಮಾಡೋಕು ಎಲ್ಲದು ಮಾಡ್ಸ್ಯಾರ. ಯಾವ್ದು ಮಾಡೋಕ್ಕಂತಂದ್ರೆ ನಮಗೆ ಯಾವುದು ಪ್ರಾಬ್ಲಮ್ ಐತೆ, ಅದನ್ನು ಕಂಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಯೋಗ ಮಾಡಿದ್ರೆ ನಮ್ಮ ಆರೋಗ್ಯ ಸುಧಾರಿಸುತ್ತಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಎಲ್ಲದು ಮಾಡ್ಕೊಂತ ಹೋದಿವಪ್ಪ ಅಂತಂದ್ರೆ ನಾವು ಮಾಡ್ಬೇಕಾಗಿದ್ದ ಬಿಟ್ಬಿಡ್ತೀವಿ. ಅದಕ್ಕೆ ಅದೇನೈತಿ, ಅವ್ರೇನು ಪುಸ್ತಕ ತಂದಾರಲ್ಲ, ಆ ಪುಸ್ತಕದೊಳಗೆ ಯಾರೇ ಒಬ್ಬೊಬ್ಬರ ರೋಗ ಒಂದೊಂದು ಟೈಪ್ ಬೇರೆ ಇರ್ತಾವ, ಒಬ್ಬೊಬ್ಬರ ಸಮಸ್ಯೆ ಬೇರೆ ಇರ್ತಾವ. ಅವ್ರ ಸಮಸ್ಯೆಗೆ ತಕ್ಕಂಗೆ ಯೋಗ ಮಾಡ್ಕೊಂತ ಹೋದ್ರಪ್ಪ ಅಂತಂದ್ರೆ ಅದರಿಂದ ಇದಾಗತ್ತೆ. ತಾವೆಲ್ಲ ಏಕಲವ್ಯನ ಕತೆ ಕೇಳಿರ್ಬೇಕು. ಏಕಲವ್ಯ ಒಬ್ಬ ಸಾಮಾನ್ಯ ಜನ, ಅವನಿಗೆ ಬಿಲ್ ವಿದ್ಯೆ ಕಲಿಬೇಕಾಗಿತ್ತು. ಬಿಲ್ ವಿದ್ಯೆ ಕಲಿಬೇಕಾದ್ರೆ ದ್ರೋಣಾಚಾರ್ಯದಲ್ಲಿ ಹೋದ. ನಾವು ಅರ್ಜುನಿಗೆ ಅಷ್ಟ ಕಳ್ಸಕ್ಕೆ ಹೇಳ್ಯಾರಪ್ಪ, ನೀನು ಕಳ್ಸಿದ್ರೆ ನಮ್ಮನ್ನು ಮತ್ತೆ ರಾಜ್ಯದಿಂದ ಹೊರಗೆ ಹಾಕ್ತಾರ ಅಂತೇಳಿ ಹೇಳಿದರು. ಅವಾಗ ಅವ ಏನು ಮಾಡಿದ, ಯೋಗ ದ್ರೋಣಾಚಾರ್ಯನ ಒಂದು ಮೂರ್ತಿ ಮಾಡಿ ಮಗ್ಲಿಟ್ಕೊಂಡು, ದ್ರೋಣಾಚಾರ್ಯ ಅದರ ನನ್ನಿಂದ ಅವ್ರು ನನಗೆ ವಿದ್ಯೆ ಹೇಳ್ತಾರಂತ ಹೇಳಿ ಆ ಅರ್ಜುನನಕ್ಕಿಂತ ಹೆಚ್ಚಿಗೆ ಅವ ಬಿಲ್ ವಿದ್ಯೆದಲ್ಲಿ ಶಾಣೆ ಅದ. ಹಂಗೆ ಈಗ 7 ದಿವಸ ಇವ್ರು ಅದಾರ, ನಾಳಿಂದ ಯೋಗ ಮಾಡೋ ಮುಂದೆ ಇವ್ರು ಇರಲಿಲ್ಲಲ್ಲ, ಇವ್ರು ಅದಾರ ಅಂತನ ತಿಳ್ಕೊಂಡು ನಾವು ಯೋಗ ಮಾಡ್ಬೇಕು. ಇಲ್ಲಿ ಮಕ್ಳು ಅದಾರ, ಗಿರೀಶ್ ಅವರ ಯೋಗ ಅದಾರ, ಅವರು ನಮಗೆ ಹೇಳಕತ್ತಾರ, ಅವ್ರು ನಮ್ಮ ಜೊತೆ ಅದಾರ ಅಂತೇಳಿ ತಿಳ್ಕೊಂಡು ನಾವು ಯೋಗ ಮಾಡಿದ್ವಪ್ಪ ಅಂದ್ರೆ ನಮ್ಮ ಆರೋಗ್ಯ ಸುಧಾರಿಸೋದ್ರಲ್ಲಿ ಸಮಸ್ಯೆ ಇಲ್ಲ. ಒಂದು ಉದಾಹರಣೆ ಹೇಳ್ತೀನಿ, ನೀವು ತಪ್ಪು ತಿಳ್ಕೊಬೇಡ್ರಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ಇವತ್ತು 25 ವರ್ಷ ಅಧಿಕಾರ ಮಾಡ್ಯಾರ. ಆದ್ರೆ ಒಂದು ದಿವಸ ಕೂಡ ರಜಾ ತೊಗೊಂಡಿಲ್ಲ ಅವರು. ನನಗೆ ತಲೆ ನುಯ್ತೈತೆ ಅಂದಿಲ್ಲ, ನನಗೆ ಹೊಟ್ಟೆ ನುಯ್ತೈತೆ ಅಂದಿಲ್ಲ, ನನಗೆ ಜ್ವರ ಬಂದವ ಅಂದಿಲ್ಲ. ಇವತ್ತಿಗೂ ಅವ್ರಿಗೆ ಜ್ವರ ಬಂದಿಲ್ಲ. ಯಾಕಂದ್ರೆ ಒಬ್ಬ ಆದರ್ಶ ವ್ಯಕ್ತಿನ ನಾವು ನೆನೆಸಿದ್ರಪ್ಪ ಅಂದ್ರೆ ನಮ್ಗೆ ಅದು ಪ್ರೇರಣೆ ಆಗ್ತದೆ. ಆತ 25 ವರ್ಷ ರಾಜಕೀಯ ಮಾಡಿದ್ರು ಕೂಡ ಒಂದು ದಿವಸ ಆದರೂ ಬಂದಿಲ್ಲ. ಯಾಕಂದ್ರೆ ಆತ ಮೊದಲಿಗೆ ಯೋಗ ಪಟು. ಅವರು ಯೋಗನ ಅವರು ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡಿ ಮುಂದಿನ ದೇಶ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತಾರೆ. ಅದು ಜೊತೆಗೆ ಅವ್ರ ಹವ್ಯಾಸ ಹೆಂಗೈತಂದ್ರೆ, ನಾನಷ್ಟೇ ಯೋಗ ಮಾಡಿದ್ರೆ ಅದಲ್ಲ, ನನ್ನ ಭಾರತ ದೇಶದ ಎಲ್ಲರೂ ಯೋಗ ಮಾಡಬೇಕು. ಅದರ ಜೊತೆಗೆ ನಮ್ಮ ಭಾರತ ದೇಶ ಅಷ್ಟೇ ಸದೃಢ ಅಲ್ಲ, ಇಡೀ ಜಗತ್ತಿನ ಒಂದು ಸದೃಢವಾದ ದೇಶನ ಕಟ್ಟಬೇಕು. ಮಾನವ ಕುಲ ಎಲ್ಲೈತೆ, ಮಾನವತೆ ಎಲ್ಲೈತೆ, ಅವರೆಲ್ಲರಿಗೂ ಯೋಗ ಕಲಿಸ್ಬೇಕಂತೇಳಿ ಅವ್ರು ಒಂದು ಯೋಗ ದಿನಾಚರಣೆಯನ್ನು ವಿಶ್ವದಲ್ಲೇ ಯೋಗ ದಿನಾಚರಣೆ ಮಾಡಿ ಜೂನ್ 21ಕ್ಕೆ ಒಂದು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ವಿಶ್ವಗುರು ಆಗಿರ್ತಕ್ಕಂಥವ್ರು ಮೋದಿ ಅವರು.
ಅವರ ಆದರ್ಶ ಇವತ್ತು ನಾವು ಎಷ್ಟು ಮಾಡಿದ್ರೆ ಕಡಿಮೆ. ಇಡೀ ನಮ್ಮ ದೇಶನ ಸದೃಢವಾಗಿ ಇಡಲಿಕ್ಕೆ ಅವ್ರ ಕಾರಣ. ಅಂಥ ಒಬ್ಬ ಮಾರ್ಗದರ್ಶಕರ ಒಂದು, ಯಾಕಂದ್ರೆ ದೊಡ್ಡವರು ಮಾಡ್ತಾರಂದ್ರೆ ನಾವು ಸಣ್ಣವ್ರು ಮಾಡೋಕ್ಕೆ ಚಾಲು ಮಾಡ್ತೀವಿ. ದೊಡ್ಡವರು ಸಣ್ಣವ್ರು ನೋಡಿ ದೊಡ್ಡವ್ರು ಮಾಡೋಂಗಿಲ್ಲ, ದೊಡ್ಡವ್ರು ನೋಡಿ ನಾವು ಮಾಡ್ತೀವಿ. ಅದು ಒಂದು ಅವ್ರನ್ನ ಪ್ರೇರಣೆಯನ್ನು ನಾವು ಇಟ್ಕೊಂಡು ಹೋಗ್ಬೇಕು. ಮತ್ತು ಈ ಯೋಗ ದಿನಾಚರಣೆ ಬಗ್ಗೆ ದಿನ ಸಾಕಷ್ಟು ಮಾತಾಡೀವಿ. ಈಗ ತಾವೆಲ್ಲ ತಿಳ್ಕೊಂಡಿರಿ. ನನ್ನ ಒಂದೇ ವಿನಂತಿ, ನಿನ್ನೆ ಔಷಧ ಕೊಟ್ಟರು, ಅದನ್ನ ಅದಕ್ಕೆ ಕೊಡ್ಬೇಕು ಅನ್ನೋದು ನಾ ಹೇಳ್ತೀನಿ ಅಂತ ಹೇಳ್ಯಾರ, ಮತ್ತು ಮರಿತಾರೆ ಏನವ್ರು. ಆದ್ರೆ ನೆನಪು ಮಾಡ್ತೀನಿ, ಅದು ಗುಳಿಗೆ ಕೊಟ್ಟಾರ, ಅದು ಯಾರ್ಯಾರ್ದು ಯಾವ್ಯಾವ ಟೈಮ್ಗೆ ಏನು ತೊಗೋಬೇಕು ಅಂತೇಳಿ ಅವು ಇನ್ನೂ 2 ಬಾಕ್ಸ್ ಅದಾವ. ಅವ್ನು ತೊಗೊಂಬಂದು ಇಲ್ಲಿ ಯಾರಿಗೆ ಮುಟ್ಟಿಲ್ಲ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಪಂಪಯ್ಯ ಗುರುವಿನವ್ರು ಮಾಡಬೇಕು. ಈ ಪಂಪಯ್ಯ ಗುರುವಿನವ್ರಿಗೆ ನಮ್ಮ ಮಲ್ಲಾಪುರ ಸರ್ಗೆ ಮತ್ತು ಗಡಿಯನ್ ಡಾಕ್ಟ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕಾಯ್ತು. ಯಾಕಂದ್ರೆ ಭಾಳ ಆಸಕ್ತಿ ತೊಗೊಂಡು ಅದನ್ನ ಕೆಲಸ ಮಾಡ್ಯಾರ. ಅದಕ್ಕೆ ನಾವು ಹಿಂದೆ ಸಹಕಾರ ಕೊಟ್ಟಿವಿ. ನಮ್ಮ ಶ್ರೀವಂತ ರುದ್ರಪ್ಪ 3-4 ಗಂಟೆಗೆ ಎದ್ದು ಬರ್ತಾನಂತ. ಅದಕ್ಕೆ ಈ ಎಲ್ಲರಿಗೂ ಒಂದು ಪ್ರೇರಣೆ ಆಗ್ಬೇಕು. ನಾವು ನಮ್ಮನ್ನು ನೋಡಿ ಇನ್ನೊಬ್ರು ಕಲಿಬೇಕು, ಇನ್ನೊಬ್ಬರು ನೋಡಿ ನಾವು ಕಲಿಬೇಕು. ಆ ರೀತಿಯಾಗಿ ನಮ್ಮ ಗ್ರಾಮ ಯಾವಾಗಲೂ ಆರೋಗ್ಯವಾಗಿರಲಿ, ಆರೋಗ್ಯವಂತರ ಗ್ರಾಮವಾಗಲಿ, ಎಲ್ಲರೂ ಆರೋಗ್ಯದಿಂದ ಇರೋಣ. ಗಿರೀಶ ಲದ್ವಾ ಅವರ ಮಾರ್ಗದರ್ಶನ ಸದಾ ಇರಲಿ. ನಿಮಗೇನಾರು ಅವ್ರ ಫೋನ್ ನಂಬರ್ ತೊಗೊರಿ. ಏನಾರು ಸಮಸ್ಯೆ ಆತಪ್ಪ ಅಂತಂದ್ರೆ, ನನಗೆ ಇಂಥದ್ದು ಐತೆ, ನಾವು ಮರ್ತಿದ್ವಿ, ನಾವು ಹೇಳಿಲ್ಲ ಅಂತಂದ್ರೆ ಅವ್ರಿಗೆ ಫೋನ್ಯಾಗ ಮುಂಜಾನೆ ಒಂದು 9-10 ಸುಮಾರು, ಯಾಕಂದ್ರೆ ಮುಂಜಾನೆ ಅವರು ಈ ಕಾರ್ಯಕ್ರಮ ಸದಾ ಇದ್ದೇ ಇರ್ತಾರೆ. 10 ಸುಮಾರು ನಿಮ್ಗೆ ಏನಾರು ಸಮಸ್ಯೆ ಆತಪ್ಪ ಅಂದ್ರೆ ಅವ್ರಿಗೆ ಫೋನ್ ಹಚ್ಚಿ ತಿಳ್ಕೊಂಡು ನಿಮ್ಗೆ ಈ ಸಮಸ್ಯೆಗೆ ಯಾವ ಯೋಗ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಎಲ್ಲರೂ ಆರೋಗ್ಯವಂತರಾಗಿರಲಿ. ಆ ಒಂದು ಚನ್ನಮಲ್ಲ ಮಹಾಸ್ವಾಮಿಗೆ ಆಶೀರ್ವಾದ, ವೀರಭದ್ರೇಶ್ವರನ ಆಶೀರ್ವಾದ, ರುದ್ರಮುನಿ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ. ಸದಾ ನಮ್ಮ ಊರು ನಗ್ನಗ್ತಾ ಇರಲಿ ಅಂತೇಳಿ ಹೇಳ್ತಾ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್. ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆಗಳು. ಒಂದು ವೀರೇಶ್ ಸಿಂಪಿಯವರು ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ತಮ್ಮ ಅನಿಸಿಕೆ 1-2 ನಿಮಿಷಗಳನ್ನು ಹೇಳಬೇಕಾಗಿ ವಿನಂತಿ. ದಯವಿಟ್ಟು ಮತ್ತೆ ಯಾರು ಮಾತಾಡ್ರಿದ್ರಪ್ಪ ಅಂತಂದರೆ ಬಂದು ಮಾತಾಡ್ರಿ. ಯಾಕಂದ್ರೆ ಈ ಮಾತಾಡ್ದೆ ಮುಗಿಸಿದ ಕಾರ್ಯಕ್ರಮವನ್ನು ಮಾಡ್ಬೇಕಂತೇಳಿ ವಿಚಾರಕ್ಕೆ ಬಂದ್ವಿ. ಅದಕ್ಕೆ ತಾವು ಯಾರು ಮಾತಾಡ್ರಿದ್ರಂದ್ರೆ ಯಾರೂ ಇಲ್ಲಲ್ಲ? ಓಕೆ, ಬಾರ ಏನು ಕೊಡ್ರಿ ಅವಂಗೆ. ಹಾಂ, ಬಾ. ಎಲ್ಲರಿಗೂ ನಮಸ್ಕಾರ. ನಾನು ನಿಜಲಿಂಗಪ್ಪ ಕೊಳ್ಳಿ. ನಾನು 7 ಗಂಟೆಗೆ ಎದ್ದೇಳವ, 5 ಗಂಟೆಗೆ ಎದ್ದು ಯೋಗ ಕ್ಲಾಸಿಗೆ ಬಂದೀನಿ. ಅದು ಕಾರಣ ನಮ್ಮ ತಂಗಿ. ಇವರು ನಮ್ಮ ಪ್ರೇರಣಾ ಸೆಂಟರಿಗೆ ಬಂದು ಯೋಗ ಹೇಳ್ಕೊಟ್ಟಿದ್ರು. ಅವರು ಒಂದು ಬುಕ್ಕನ್ನು ಕೊಟ್ಟಿದ್ರು. ಅದು ಈಗಾದರೂ ನಮ್ಮ ಕಡೆ ಐತಿ. ಅವರು ನಮಗೆ ಗಿರೀಶ್ ಅಜ್ಜಾರು ನಮಗೆ ಯೋಗ ಹೇಳ್ಕೊಟ್ರು. ನಮ್ಗೆ ದೊಡ್ಡ ಪುಣ್ಯ ಅದು. ಪ್ರೇರಣಾ ಸೆಂಟರ್, ಅಲ್ಲಿ ಬಂದಿದ್ರಿ ನೀವು ಕೋಚಿಂಗ್. 2 ತಿಂಗಳ ಪರ್ಯಂತರವಾಗಿ ರೇಷ್ಮೆ ಸರ್ದು ಒಂದು ಪ್ರೇರಣಾ ಶಾಲೆಯೊಳಗೆ 2 ತಿಂಗಳ ಕೋಚಿಂಗ್ ಬಂದಿದ್ದ ಹುಡುಗ. 2 ತಿಂಗಳ ನಿತ್ಯಲ್ಲಿ ನಾವು ಹೋಗಿದ್ವಿ. ಭಾಳ ಸಂತೋಷ ನೋಡ್ರಿ. ಆ ಅನಿಸಿಕೆ ಹೇಳ್ಕೋಬೇಕನ್ನೋ ಧೈರ್ಯ ಇಲ್ಲಿಂದ ಬಂತಂದ್ರೆ ಯೋಗದಿಂದ. ನಿಜವಾಗ್ಲು ಸಂತೋಷ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯಾವತ್ತು ಈ ಒಂದು ಕಾರ್ಯಕ್ರಮದ ಗುರುವಾರಿಗಳು ಮತ್ತು ಈ ಒಂದು ಯೋಗದ ನೇತೃತ್ವವನ್ನು ವಹಿಸಿಕೊಂಡು ಸತತ 7 ದಿನಗಳ ಕಾಲ ನಮಗೆಲ್ಲ ಈ ಒಂದು ಯೋಗಾಭ್ಯಾಸವನ್ನು ಹೇಳಿಕೊಟ್ಟಂಥ ಯೋಗ ಗುರುಜಿ ಶ್ರೀ ಗಿರೀಶ್ ಲದ್ವಾ ಅವರೇ, ಮತ್ತು ಇದಕ್ಕೆಲ್ಲ ಒಂದು ಫೋಟೋ ಮತ್ತು ವಿಡಿಯೋ ಮುಖಾಂತರ ತಮ್ಮನ್ನು ತೊಡಗಿಸಿಕೊಂಡು ನಮ್ಮೆಲ್ಲ ಛಾಯಾಚಿತ್ರಗಳನ್ನು ಒಂದು ಯೂಟ್ಯೂಬ್ ಮುಖಾಂತರ ಪರಿಚಯಿಸಿಕೊಡ್ತಕ್ಕಂಥ ಅವರ ಸುಪುತ್ರರಾದಂಥ ಕೃಷ್ಣ ಅವರೇ, ಮತ್ತು ಈ ಒಂದು ಯೋಗ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲೇಬೇಕಂತೇಳಿ ಶಪಥ ಮಾಡಿದಂಥ 4 ಮಂದಿ ರೂವಾರಿಗಳು, ಪಂಪಣ್ಣ ಸಜ್ಜನ್ ಅವರು, ಮಲ್ಲಿಕಾರ್ಜುನ್ ಗಡಿಯಣ್ಣವ್ರು ಡಾಕ್ಟ್ರು, ಪಂಪಯ್ಯ ಗುರುವಿನ ಮಠ ಅವರು, ದೊಡ್ಡ ಬಸವ ಮಲ್ಲಾಪುರ ಅವರು, ಇವರೆಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲಿಕ್ಕೆ ಒಂದು ಕಾರಣೀಕರ್ತರು.
ಈ ಒಂದು ಯೋಗ ಇವತ್ತೆಲ್ಲರಿಗೂ ಕೂಡಿ ಬಂತೆ. ಅವ್ರು ಹೇಳ್ತಿದ್ರು ತಮ್ಮ ಒಂದು ಯೋಗ ಕಲಿಸೋ ಮುಂದ್ಗಡೆ ಯೋಗ ಅಂದ್ರೇನು ಇಷ್ಟು ಮಂದಿ ಕೂಡೋದು ಒಂದು ಯೋಗ ಐತಿ ಇವತ್ತು. ಭಾಳ ಅತ್ಯಂತ ಒಂದು ನಮ್ಮ ಜೀವನದ ಒಂದು ಆರೋಗ್ಯದ ಒಂದು ಗುಣಮಟ್ಟದಲ್ಲಿ ಇದು ಯೋಗ ಏನಂತ ಐತೆ ಭಾಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತೈತಿ. ನಾವೊಮ್ಮೆ ಬೆಳಗಾವಿಗೆ ಮೀಟಿಂಗ್ ಕರೆದ್ರು ರಿಪೋರ್ಟ್ಸದ್ದು ನಮ್ಮ ಬೆಳಗಾವ್ದು ವಲಯದ್ದು ಒಂದು ದೊಡ್ಡ ಹೋಟೆಲ್ನಾಗ ಅಗ್ದಿ ಐಷಾರಾಮಿ ಹೋಟೆಲ್ಲು ಫುಲ್ VIP. ಅವ್ರು ಕಾರ್ಯಕ್ರಮ ಮಾಡಿದರು. ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆಗೆ ಅವ್ರು ಯೋಗದ ಒಂದು 5 ಸರಳ ಸೂತ್ರಗಳು ಅಂತ ಹೇಳಿದ್ರು. ಅವರು ಅಲ್ಲಿರ್ತಕ್ಕಂಥವ್ರು ಅವ್ರು ಹಿಂಗೆ ಕೈ ಮಾಡೋದು ಕಾಲು ಮಾಡೋದು ಇವೇನಿದ್ದಿಲ್ಲ. ಏನು ಮಾಡಿದ್ರಪ್ಪ ಅಂತಂದ್ರೆ ಎಲ್ಲರೂ ಕುಂತಿದ್ವಿ. ಒಂದು 5 ಮಂದಿ ವಯಸ್ಸಾದವ್ರು ಎದ್ದು ಬರ್ರಿ ಅಂದರು. ಪೂರ್ತಿ ವಯಸ್ಸಾದವ್ರು 5 ಮಂದಿ ಎದ್ದು ಬಂದು ನಿಂತರು. ನಿಮ್ಮ 5 ಮಂದಿಯಾಗ ಚಲೋತ್ನಿಗೆ ಯಾರು ನಗ್ತೀರಿ ಅವ್ರಿಗೆ ಪ್ರೈಸ್ ಐತಿ ಅಂತಂದ್ರು. ಚಲೋ ಬಿಸ್ಕಿಟ್ ಅವನ್ನ ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಬಂದು ಇಟ್ಟಿದ್ರು. ಅವರು ಬರೇ ನಗದ. ಆ ನಗದ ನೋಡಿ ಇಡೀ ವೇದಿಕೆ ಏನೈತಿ ಒಂದು 500-600 ಜನ ಇದ್ವಿ. ನಗದ ಮತ್ತು ಅವು ಒಬ್ರು ಬ್ಯಾಗ್ ಹಲ್ಲು ಇರ್ತಾವೆ, ಒಬ್ರು ಬ್ಯಾಗ್ ಹಲ್ಲು ಇರಲ್ಲ. ವಿಚಿತ್ರ ನಗದ. ಅದು ನಕ್ಕ ಕುಂತಿಂದ 10 ನಿಮಿಷ ರಿಲ್ಯಾಕ್ಸ್ ಆದ್ರಿಲ್ಲಪ್ಪ ಅಂತಂದ್ರು. ಅವಾಗ ಏನ್ರಿ ಇದು ಗೊತ್ತೇ ಇದ್ದಿಲ್ಲ ನಮಗಂತಂದ್ರು. ಹಂಗೆ ಅವು ಕೆಲವೊಂದು ಇದೇ ರೂಪದಾಗ ಕೆಲವೊಬ್ರು ಐತಲ್ಲ, ನೀ ಆಚೆಗೆ ಮರ ನಿಂದರು, ನೀ ಈಚೆಗೆ ಮರ ನಿಂದರು, ನಿಂತು ಅತ್ತಗಿತ್ತ ಗೋಡೆ ಬರ್ರಿ ಅಂದ್ರೆ ಬಂದು ಬಿದ್ದು ಬಿಡ್ರಿ. ಅವ್ರು ವಯಸ್ಸಾಗ್ಯಾರ. ಅದಕ್ಕೆ ನೋಡಿ ನೀವು ವಯಸ್ಸಿನಾಗ ಸರಿ ಮಾಡಿದ್ರಪ್ಪ ಅಂತಂದ್ರೆ ಇವತ್ತು ಬೀಳ್ತಿದ್ದಿಲ್ಲ ನೀವು. ಇಂಥವು ಸಾಕಷ್ಟು ಅಲ್ಲಿ ಅಂದರೆ ಹಿಂಗತೆ ಅಂತ ಒಂದು ಯೋಗ ಮಾಡ್ಕೊಂಡು ಕೆಲವು ನನಗೂ ಐತಿಲ್ಲ. ಅತ್ಯಂತ ಸಣ್ಣ ವಯಸ್ಸಿನಾಗನ ಕಿಡ್ನಿ ಸ್ಟೋನ್ ಆಗಿತ್ತು. ಭಯಂಕರ ನಾನು ಬುಗುಲ ಆಗಿಬಿಡ್ತಿ. ನಾನು ಲಗ್ನ ಆಗಿದ್ದಿಲ್ಲ ಅಂತ. ಏನಪ್ಪ ನಾವು ಕಿಡ್ನಿ ಸ್ಟೋನ್ ಆಗಿಬಿಡ್ತೀವಿ. ಭಯಂಕರ ನೋವು ಬರ್ತದೆ. ಬೆದ್ದು ಓಡಾಡ್ತಿದ್ದೆ. ಮತ್ತು ಅವಾಗ ನಮ್ಮ ಪಂಪಣ್ಣರು ಮತ್ತು ಅವ್ರಿಗೆ ನಾವು ಒಂದೇ ಕುಟುಂಬದವ್ರು ಇದ್ದಂಗೆ ಹಿಂಗೆ ಆಗ್ಬಿಡುತ್ತೆ ಅಣ್ಣ ಏನಿದೆ ಅಂತಂದೆ. ಅಲ್ಲಿ ಕೆರಡಿ ದವಾಖಾನಿಗೆ ಹೋಗಂಬ, ಅಲ್ಲಿ ಡಾಕ್ಟರ್ ಸೋಮಶೇಖರ್ ಅಂತ ಇರ್ತಾರೆ. ಅವಾಗ ನಂದು 10,000 ರೂಪಾಯಿದಾಗ 11,000 ರೂಪಾಯಿದಾಗ ಕಿಡ್ನಿ ಸ್ಟೋನ್ ಬ್ಲಾಸ್ಟ್ ಮಾಡಿಬಿಟ್ಟಿದ್ರು ಅವ್ರಿಗೆ. ಮತ್ತು ಅದನಂತರ ಅವ್ರು ಆಗಲ್ಲ ಅಂತ ಹೇಳಿದ್ರು. ಮತ್ತು 5 ವರ್ಷಕ್ಕೆ ಮತ್ತೆ ಕಿಡ್ನಿ ಸ್ಟೋನ್ ಆಗ್ತದೆ. ಅದೇ ಇದು ನಮ್ಮನ್ನು ಬೆನ್ನು ಹತ್ತಿ ಬಿಡೋದಿಲ್ಲ ಅಂತೇಳಿ ಇದಕ್ಕೆ ಪರ್ಯಾಯ ಮಾರ್ಗ ಹುಡುಕ್ಬೇಕಲ್ರಿ. ಮತ್ತು ಹೋಮಿಯೋಪತಿ ಔಷಧಿ ತೊಗೊಳಕತ್ತಿದ್ವಿ. ಅದ್ರ ನಂತರ ಅದಾಗಿಂದ ಮತ್ತೆ ಬರೋಕೈತಿ. ಮತ್ತು ಇನ್ನು ಇದು ಯೋಗ ಏನು ಮಾಡಕತ್ತಿದ್ವಿ. ಕಿಡ್ನಿ ಸ್ಟೋನ್ ಇಲ್ಲೀಗ ಅಗ್ದಿ ಆರಾಮೈತಿ ಜೀವನ. ಅದು ಬರ್ದಿರೇ ಯೋಗ ಇವು ಕೆಲವೊಂದು ಮುಂಜಾನೆದ್ದು ನೀರು ಕುಡಿಯೋದು ಹೇಳಿದ್ರಲ್ಲ ಸರ್, ಅಂಥವು ಮಾಡೋದ್ರಿಂದ ಅದು ಏನೈತೆ ಹುಟ್ಟಿದ್ರೇ ತಾನ ಸಾಹಿತ್ಯ ಅಂಥ ಒಂದು ಪರಿಸ್ಥಿತಿ ಈ ಯೋಗದಿಂದ ಅದು ಬಂದತ್ತಂತ ಹೇಳ್ತಾ ಇನ್ನೇನು ಯೋಗದ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಿ. ನಾವು ಕೂಡ ನಾವಿಬ್ಬರು ದಂಪತಿಗಳು ಡೈಲಿ ಹೋಗ್ತೀವಿ. ನಾವಂದ್ರೆ ನಮ್ಮ ಹೊಲ ಇಲ್ಲೇ ಕಲ್ಪಂಚ್ದಾಗ ಹೊಲ ಆಗೈತೆ. ಅಲ್ಲಿ ಹೈಸ್ಕೂಲ್ ಸಾಲ್ತಾಗ ಗಾಡಿ ಹಚ್ಚಿ ಅಲ್ಲಿದ್ದ ನಡ್ಕೊಂತ ಹೋಗ್ಬಿಡ್ತೀವಿ. ನಮ್ಮ ಮಲ್ಲಿಕಾರ್ಜುನ್ ಡಾಕ್ಟ್ರ್ ಅವ್ರು ಬಂದಿರ್ತಾರೆ. ಆನಂತರ ನಮ್ಮ ರತ್ನಮ್ಮಕ್ಕರು ಎಲ್ಲರೂ ಅಲ್ಲಿ ಬಂದು ನಮ್ಮ ವೀರೇಶ್ವರ ದಂಪತಿಗಳ ಸಮೇತ ಬಂದಿರ್ತಾರೆ. ನಾವು ಸ್ವಲ್ಪ ಜಲ್ದಿ ಇರ್ತೀವಿ, ಅವ್ರು ಒಂದು 10 ನಿಮಿಷ ಲೇಟ್ ಇರ್ತಿರ್ತಾರೆ. ನಾವು 4:45 ಅಲ್ಲಿ ಇರ್ತೀವಿ. ಹೀಗಾಗಿ ಈಗ ಒಂದು ಆರೋಗ್ಯಕರ ಜೀವನಕ್ಕೆ ಯೋಗ ಸಹಕಾರಿ ಐತೆ. ಕೆಲವೊಂದು ನೀವು ತಲೆಗೆ ಇಟ್ಕೊಂಬಿಡ್ರಿ. ಏನಂತಂದ್ರೆ ಕೆಲವೊಂದು ಘೋಷವಾಕ್ಯಗಳದು. ಯೋಗದಿಂದ ರೋಗ ದೂರ, ಯೋಗದಿಂದ ಜೀವನ ಸಮೃದ್ಧಿ, ಯೋಗದಿಂದ ಒಂದು ಸುಲಲಿತವಾದಂಥ ಜೀವನವನ್ನು ನಡೆಸ್ಬೋದು. ಇವು ನಮ್ಮ ತಲೆಗಿತ್ತಂದ್ರೆ ಯೋಗಕ್ಕೆ ಹೋಗ್ಬೇಕಂತೇಳಿ ನಮಗೆ ಉಳ್ಕೊಂಬಿಡ್ತೈತಿ. ಅದಕ್ಕೆ ನಿಮ್ಮೆಲ್ಲರಲ್ಲಿ ಕೆಲವೊಂದು ಇದು ಯೋಗದ ಬಗ್ಗೆ ಸಾಕಷ್ಟು ಅದಾವೆ. ಸಾವಿರಾರು ಘೋಷವಾಕ್ಯಗಳದಾವೆ. ಅದನ್ನು ತಾವೆಲ್ಲ ಮನದಲ್ಲಿ ಇಟ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಇದು ತಮ್ಮ ಜೀವನಕ್ಕೆ ಅತ್ಯಂತ ಸಹಕಾರಿ ಅಂತ ಹೇಳ್ತಾ ಇನ್ನು ಇವತ್ತು ಇಲ್ಲಿಯವರೆಗೆ ಅದನ್ನೇ ಮುಗಿಸ್ಬಿಡ್ತೀನಿ. ಆಮೇಲೆ ಕಾರ್ಯಕ್ರಮ ಒಂದು 2 ನಿಮಿಷ ಈಗ ಯೋಗ ಗುರುಜಿ ಅವರು ಮಾತಾಡಿದ ನಂತರ ಈ ಒಂದು ಅಂತಿಮ ಕಾರ್ಯಕ್ರಮಕ್ಕೆ ಬರೋಣ. ಮತ್ತು ನೀವು 7 ದಿನಗಳ ಪರ್ಯಂತರವಾಗಿ ಸರ್ ಹೇಳಿದರು. ಇದೊಂದು ಮೆಮೊರೇಬಲ್ ಪಾಯಿಂಟು, ನೀವು ಮರಿಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದಿಲೆ ನಿಮಗೆಲ್ಲರಿಗೂ
ಕೊಡಬೇಕು, ಅದು ಎಲ್ಲರಿಗೂ ಕೊಡಬೇಕು. ಆದರೆ ಸಾಂಕೇತಿಕವಾಗಿ ನಾವು ಒಬ್ಬರಿಗೆ ಕೊಡ್ತೀನಿ. ಪಂಪಣ್ಣಾಚಾರ್ಯ ಇಲ್ಲಿ ವೇದಿಕೆ ಮೇಲೆ ಬರಬೇಕು. ಈ ಒಂದು ಯೋಗಾಭ್ಯಾಸ ಮರಿಬಾರ್ದು ಅನ್ನೋ ನಿಟ್ಟಿನಲ್ಲಿ, ಈ ಯೋಗಾಭ್ಯಾಸವನ್ನು ಒಂದು ಮರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಪಂಪಣ್ಣಾಚಾರ್ಯ ವೇದಿಕೆ ಮೇಲೆ ಬರಬೇಕು. ಗಡೇನವ್ರು ಸರ್ ಬನ್ನಿ ಒಬ್ಬರು ಇಲ್ಲಿ ನೋಡಿ. ಸ್ವಲ್ಪ ಹಾಗೆ ನಿಮ್ಮ ಶೇಂಗಾ ಬೆಲ್ಲ ಬಿಡಿ, ಅದು ನಿಮಗೋಸ್ಕರ ತರಿಸಿದ್ದು. ಇದು ಮೆಮೊರೇಬಲ್. ಇಲ್ಲಿ ನೋಡಿ, ನಾವು ಕೂಡ ಒಂದು ಜೀವನದಲ್ಲಿ ಯೋಗ ಮಾಡೀವಿ. ಈ ಮಠದಲ್ಲಿ ಇದು ಮನೆಗೆ ಹೋಗಕ್ಕಲ್ಲ, ಈ ಒಂದು ರುದ್ರಮಣಿ ಒಂದು ಮಂಟಪದಲ್ಲಿ ಈ ಒಂದು ಫೋಟೋವನ್ನು ಶಾಶ್ವತವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ನಿಮ್ಮೆಲ್ಲರಿಗೂ ನೀವೇ ನಮ್ಮ ಅತಿಥಿಗಳು, ನೀವೇ ನಮ್ಮ ಗೆಸ್ಟ್ಗಳು, ನೀವೇ ಎಲ್ಲರೂ. ಯಾಕಂದರೆ ಈ ನಿತ್ಯ ಯೋಗಾಭ್ಯಾಸ ಮರ್ತಿರಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿ ಮಠದಾಗ ಬಂದಾಗ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಿರ್ತೀರಲ್ಲ, ಈ ಒಂದು ಫೋಟೋ ಅವಾಗ ನಿಮ್ಗೆ ನೆನಪಾಗ್ತಿರ್ತದೆ. ಮತ್ತೆ ನೀವು ವಾಕಿಂಗ್ ಮಾಡಲಿಕ್ಕೆ ಪ್ರೋತ್ಸಾಹ ಹುರಿದುಂಬ್ತದ ಅಂಥೇಳಿ. ಥ್ಯಾಂಕ್ ಯು ಸರ್. ಭಾಗವಹಿಸಿರ್ತಕ್ಕಂಥ ಒಬ್ಬರನ್ನ ನಾವು ಇದನ್ನು ಮಾಡಿದ್ವಿ ಇಲ್ಲಿ ಸನ್ಮಾನಕ್ಕೆ. ಆ ಒಂದು ಸನ್ಮಾನವನ್ನು ಶ್ರೀಯುತ ವೀರೇಶ್ ಶಂಕರಪ್ಪ ಹಡಪದವ್ರು ಬಂದು ಸನ್ಮಾನವನ್ನು ನಮ್ಮೆಲ್ಲರ ಪರವಾಗಿ ತೆಗೆದುಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಬೇಗನೆ ಈ ಒಂದು ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ श्री अन्नपूर्णेश्वरी माता की, श्री अन्नपूर्णेश्वरी माता की, सकल साधु संतनि की, ಭಾರತ್ ಮಾತಾ ಕಿ. ಇಷ್ಟು ಅದ್ಭುತವಾಗಿರ್ತಕ್ಕಂಥ 7 ದಿನಗಳ ಕಾಲ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆದು ಬಂತು. ಅದು ಎಲ್ಲರೂ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಇನ್ನೂ ಸಾಕಷ್ಟು ಇಲ್ಲಿ ನಾನು ಮಕ್ಕಳಿಗೆ ಬೇರೆ ಬೇರೆಯಾಗಿ ಒಂದು ಯೋಗಾಭ್ಯಾಸಗಳನ್ನು ಹೇಳ್ತಿರ್ತೀನಿ. ನಿಮ್ಮಂಥ ಹಿರಿಯರು ಸೇರಿದಾಗ ಬೇರೆ ಬೇರೆ ಇನ್ನೂ ಇಲ್ಲಿ ಭಕ್ತಿ ಭಜನೆ ಇನ್ನೂ ಆಡಂಬರದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿನೂ ಕೂಡ ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ನಮ್ಮಲ್ಲಿ ಸಂಗೀತ ಬಳಗ ಇರ್ತದೆ. ಅದರಲ್ಲಿ ಬರ್ತಕ್ಕಂಥ ದಿನಮಾನದಲ್ಲಿ ಇನ್ನೂ ಇದು ಏನಂತಂದರೆ, ಪ್ರತಿ ವರ್ಷಕ್ಕೊಮ್ಮೆ ಶ್ರಾವಣ ಮಾಸ ಹೇಗೆ ಬಂದಾಗ ಒಂದು ಆಧ್ಯಾತ್ಮಿಕ ಪ್ರವಚನ ಹೇಗೆ ನಡೀತದಲ್ಲ, ವರ್ಷಕ್ಕೆ ಒಮ್ಮೆಯಾದರೂ ಕೂಡ ನನಗೆ ಅಂತಲ್ಲ, ಯಾರಾದರೂ ಯೋಗ ಸಾಧಕರನ್ನ ಕರೆಸಿ ವರ್ಷಕ್ಕೆ ಒಂದು ವಾರ ನೀವು ಒಂದು ಯೋಗ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚೆಚ್ಚು ಪ್ರಚಾರ ಮಾಡಿ ಇದರೊಂದು ಬ್ಯಾನರ್ಗಳನ್ನು ಊರು ತುಂಬ ಹಾಕಿ ಅತ್ಯಂತ ಪೂರಕವಾಗಿ ಮೊದಲಿಗೆ ಎಲ್ಲ ಪ್ಲಾನ್ ಮಾಡಿಕೊಂಡು ಇದು ನಿರಂತರವಾಗಿ ನಡಿಬೇಕು ಅನ್ನೋದು ಪರಮ ಪೂಜ್ಯರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಈ ಒಂದು ಯೋಗದ ಜೀವನ ಎಲ್ಲೆಲ್ಲೂ ಕೂಡ ಇದು ಯೋಗಮಯ ವಾತಾವರಣ ಹರಡಬೇಕು. ಅದಕ್ಕೆ ಸರ್ ಹೇಳಿದರು 13 ವರ್ಷಗಳಿಂದ ನಿರಂತರವಾಗಿ ವಿಶ್ವ ಯೋಗ ದಿನಾಚರಣೆ ಇದು ಜೂನ್ ತಿಂಗಳಲ್ಲಿ 21ನೇ ತಾರೀಕಿಗೆ ನಡೀತದೆ. ಆದರೆ ಜೂನ್ ತಿಂಗಳಲ್ಲಿ ಯಾವತ್ತಾದರೂ ಒಂದು ವಾರ, ಒಂದು ಪ್ರತಿ ವರ್ಷಕ್ಕೂ ಒಂದು ವಾರ ನಿರಂತರವಾಗಿ ಯೋಗ ನಡೀಲಿ. ಆರೋಗ್ಯವಂತವಾಗಿರ್ತಕ್ಕಂಥ ಸದೃಢ ದೇಹ ನಮ್ಮದಾಗಿ ಆರೋಗ್ಯವಂತ ನಾಡನ್ನು ನಾವು ಕಟ್ಟುವಲ್ಲಿ ನಾವೆಲ್ಲರೂ ಈಗ ಯೋಗಿಗಳ ಏನಾಗಿದ್ದೀವಿ, ಪ್ರತಿಯೊಬ್ಬರು ಶ್ರಮಿಸೋಣ. ಯೋಗದಿಂದ ರೋಗ ದೂರ ಅನ್ನೋ ಹಾಗೆ ಪ್ರತಿಯೊಬ್ಬರು ಯೋಗಾಭ್ಯಾಸ ಮಾಡಿ ನಾವು ಆರೋಗ್ಯವಂತರಾಗಿರೋಣ. ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ಕೋಟಿ ಹೃತ್ಪೂರ್ವಕ ಧನ್ಯವಾದಗಳು.